ನಿಮಗೆ ಕರೆಕ್ಟಾಗಿ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲಿ ಸಿಗ್ತಾರೆ? ಎಲ್ಲ ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು. ನಮ್ಮ ವೇಷಭೂಷಣ, ನಾವು ಪೂಜಿಸುವ ದೇವರುಗಳನ್ನು ಬಿಟ್ಟರೆ ನಾವೆಲ್ಲ ಒಂದೇ ಥರನೇ ಇರೋದು. ಸೊ ದೇ ನೆವರ್ ಆಕ್ಸೆಪ್ಟ್. ಈಗ ಇಂಡಿಯನ್ಸ್ ನಾವು ಅಲ್ಲಿ ಹೋದಾಗ ಅವ್ರನ್ನ ಯಾರು ನೀವು ಕ್ರಿಶ್ಚಿಯನ್ನು ನೀವು ಇದು ಅಂತ ಆಕ್ಸೆಪ್ಟ್ ಮಾಡಲ್ಲ. ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಏನು ಅಂದರೆ ನೀವು ಭಾರತದವರೇ, ನೀವು ಅಲ್ಲಿದೆ DNA ಅಂತ ಗೊತ್ತು ಅವ್ರಿಗೆ. ಅಮೆರಿಕಾದಲ್ಲಿ ನನ್ನ ಸ್ನೇಹಿತರ ಕೆಲವರು ಅನುಭವ ಹೇಳಿದಾಗ ಇಂಡಿಯನ್ಸ್, ಬ್ಲಡಿ ಇಂಡಿಯನ್ಸ್ ಅಂತ ಬೈಯೋದು, ಆಮೇಲೆ UK-ನಲ್ಲಿ ಆ ಥರ ಅನುಭವ ಆಗಿರೋದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಮೇಡಮ್, ವೆಲ್ಕಮ್ ಟು ದ ಶೋ. ನಾನು ಇವತ್ತು ಒಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಮತ್ತು ಭಾಳ ರೆಲೆವೆಂಟ್ ಆಗಿರುವಂಥ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಆ ಪ್ರಶ್ನೆ ಏನಂದರೆ, ನಮ್ಮ ರಾಜಕೀಯ ಒಂದು ಡೆವಲಪ್ಮೆಂಟ್ಗಳು ನೋಡಿದರೆ, ನಮ್ಮ ಮೊನ್ನೆ ಯುವನಲ್ಲಿ ಉಪೇಂದ್ರ ಅವರು ಕೂಡ ಅದನ್ನು ಹೇಳಿದ್ದಾರೆ, ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಜಗಳ ಆಡಿಕೊಂಡು ನಿಮ್ಮದು ಬೆನಿಫಿಟ್ ತೊಗೋತಾರೆ, ಕೇರ್ಫುಲ್ ಆಗಿರಿ ಅಂಥೇಳಿ. ನಾವು ಕೂಡ ಜನ ಕೂಡ ನಾನು ಆ ಜಾತಿ, ನಾನು ಈ ಜಾತಿ, ನಾನು ಈ ಧರ್ಮ ಅನ್ನೋದು ನ್ಯಾಷನಾಲಿಟಿ ಅಂದರೆ ಶ್ರೀಲಂಕನ್ ಬೇರೆ, ಪಾಕಿಸ್ತಾನಿ ಬೇರೆ, ಬಾಂಗ್ಲಾದೇಶಿ ಬೇರೆ, ಚೈನೀಸ್ ಬೇರೆ, ನಾವು ಅವ್ರನ್ನ ಬೇರೆಯವರು ಅಂತ ನೋಡ್ತೀವಿ. ಮನುಷ್ಯರೇ ಅವರು ಕೂಡ, ಆದರೂ ಕೂಡ ನಾವು ಬೇರೆಯವ್ರನ್ನ ನೋಡ್ತೀವಿ. ಆಮೇಲೆ ರೇಸಿಸಮ್, ಈಗ ಅಮೆರಿಕಾದಲ್ಲಿ ನನ್ನ ಸ್ನೇಹಿತರ ಕೆಲವರು ಅನುಭವ ಹೇಳಿದಾಗ ಇಂಡಿಯನ್ಸ್, ಬ್ಲಡಿ ಇಂಡಿಯನ್ಸ್ ಅಂತ ಬೈಯೋದು, ಆಮೇಲೆ UK-ನಲ್ಲಿ ಆ ಥರ ಅನುಭವ ಆಗಿರೋದು. ಸೊ ನಾವು ಈ ನಾರ್ತ್ ಈಸ್ಟರ್ನ್ ನಮ್ಮ ದೇಶದವರಾಗಿದ್ದರೂ ಕೂಡ ಅವ್ರನ್ನ ಚೈನೀಸ್ ಥರ ಟ್ರೀಟ್ ಮಾಡೋದು, ಈ ಥರದ್ದು. ಆಮೇಲೆ ಕಪ್ಪಗಿದ್ರು ಒಂಥರ ಬೈಯೋದು, ಈ ಥರದ್ದೆಲ್ಲ ನಾವು ಮಾಡ್ತೀವಿ. ಈಗ ಹಿಂದೂ DNA ಬೇರೆ, ಮುಸ್ಲಿಂ DNA ಬೇರೆ, ಕ್ರಿಶ್ಚಿಯನ್ DNA ಬೇರೆ, ರಷ್ಯನ್ DNA ಬೇರೆ, ಚೈನೀಸ್ DNA ಬೇರೆ, ಅಮೆರಿಕನ್ DNA ಬೇರೆ, ಶ್ರೀಲಂಕನ್ DNA ಬೇರೆ, ಕಪ್ಪಗಿರೋ DNA ಬೇರೆ, ಬಿಳಿಗಿರೋ DNA ಬೇರೆ, ಈ ಥರ ಇದೆಯಾ? ಹೇಗೆ ನಾವು ಇಷ್ಟೊಂದೆಲ್ಲ ಕಂದರಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದೀವಿ, ಬಟ್ ನೇಚರ್ ನಮ್ಮನ್ನು ಹೇಗೆ ನೋಡುತ್ತೆ, ಸೃಷ್ಟಿ ನಮ್ಮನ್ನು ಹೇಗೆ ನೋಡುತ್ತೆ? ನಮ್ಮನ್ನು ಒಂದೇ ಅಂತ ಮಾಡಿದೆಯಾ ಅಥವಾ ಬೇರೆ ಬೇರೆ ಅಂತ ಮಾಡಿದೆಯಾ ಅನ್ನೋದು ಪ್ರಶ್ನೆ. ಸರ್, ತುಂಬ ಅದ್ಭುತವಾದ ಪ್ರಶ್ನೆ. ಏನಕ್ಕೆ ಅಂದರೆ ಇದನ್ನು ನಾನು ನಿಮ್ಮ ಒಂದು ಸ್ಟುಡಿಯೋ ಮುಖಾಂತರನೇ ಜನಕ್ಕೆ ತಿಳಿಸ್ಬೇಕು. ಈಗ ನೀವು ಹೇಳ್ದಾಗೆ ಜಗತ್ತಲ್ಲಿ ಮೊದಲು ನಮಗೇನು ಆ ಥರ ಅನ್ನಿಸ್ತಾ ಇರಲಿಲ್ಲ. ಜಾತಿ, ಧರ್ಮ ಮತ್ತು ಕಾಸ್ಟು, ಕಮ್ಯುನಿಟಿ ಇದು ಏನೂ ಅನ್ನಿಸ್ತಾ ಇರಲಿಲ್ಲ, ತುಂಬ ಚೆನ್ನಾಗಿದ್ವು. ಬಟ್ ಇತ್ತೀಚೆಗೆ ಒಂದು ಸ್ವಲ್ಪ ನಾವು ಮುಂದುವರಿತಾ ಮನುಷ್ಯ ಏನಾಗ್ತಾ ಇದ್ದಾನೆ ಅಂತಂದರೆ ಅವನು ಆದಿಮಾನವ ಆಗ್ತಾ ಇದ್ದಾನೆ ಅಂತ ಅನಿಸುತ್ತೆ. ಏಕೆಂದರೆ ಕಲ್ಚರಲ್ ಎವಲ್ಯೂಷನು ನಮ್ಮನ್ನ ಇನ್ನೂ, ನಾನು ಹೇಳಿದೆ, ಮನುಷ್ಯನನ್ನು ಮಹಾದೇವನನ್ನಾಗಿ ಮಾಡಬೇಕು ಅನ್ನೋದು ಬಿಟ್ಟು ನಾವು ಪುನಃ ಆದಿವಾಸಿಗಳ ಥರ ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ಯೋಚನೆಗಳು ಭಾಳ ಕ್ಷುಲ್ಲಕವಾಗಿರುತ್ತೆ, ತುಂಬ ಸಣ್ಣದಾಗಿರುತ್ತೆ. ಆದಿವಾಸಿಗಳು ಆ್ಯಕ್ಚುಲಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ ಖಂಡಿತ. ಈಗ ಸಾಮಾನ್ಯ ನಮ್ಮ ಭಾರತ ಅಂತ ನಾನು ನೋಡಿದಾಗ ನಾನು ಯಾವಾಗಲೂ ಯೋಚನೆ ಮಾಡೋದು, ಗೋಧಿ ಮೈ ಬಣ್ಣ, ಒಂಥರ ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು. ಈಗ ನಿಮಗೆ ಒಂದು ಕ್ರಾಸ್ತು ಇದೊಂದು ಇದಾಕ್ಬಿಟ್ರೆ ನೀವು ಗೊತ್ತಾಗಲ್ಲ, ನೀವು ಮುಸ್ಲಿಮಗೆ ಕಾಣ್ತೀರ, ಅಲ್ಲ ಕ್ರಿಶ್ಚಿಯನ್ ಥರ ಕಾಣ್ತೀರ. ಆಮೇಲೆ ಒಂದು ಟೋಪಿ ಹಾಕಿದ್ರೆ ಗೌರಿ ಶಕ್ಕಿ ಎಲ್ಲ ಅವರು ಮುಸ್ತಫಾ ಆಗ್ಬಿಡ್ತಾರೆ ಆ ಥರ. ಅಂದರೆ ಈಗ ಮಾಲಿನಿ ಬೇಕಾದ್ರೆ ಮರಿಯಮ್ಮನಾರು ಆಗ್ಬೋದು, ಮುಮ್ತಾಜು ಆಗ್ಬೋದು. ನನಗೇನಂದರೆ ಅಷ್ಟು ಬಿಟ್ಟರೆ ನಮ್ಮ ವೇಷಭೂಷಣ, ನಾವು ಪೂಜಿಸುವ ದೇವರುಗಳನ್ನು ಬಿಟ್ಟರೆ ನಾವೆಲ್ಲ ಒಂದೇ ಥರನೇ ಇರೋದು. ಎಲ್ಲರೂ ಒಂದು ಕಾಂಪ್ಲೆಕ್ಸು, ಒಂದು ಸ್ವಲ್ಪ ಕಪ್ಪಿರ್ಬೋದು, ಬಿಳಿ ಇರ್ಬೋದು, ಅಥವಾ ಗೋಧಿ ಬಣ್ಣ ಇರ್ಬೋದು, ಸಾಧಾರಣ ಹೈಟು 5.4, 5.6 ಇಷ್ಟೇ, ಮೇಲಿಂದ ಕೆಳಗವರೆಗೆ. ಅಲ್ಲಿ ಮೇಲೆ ನಾವು ಉತ್ತರ ಭಾರತದಲ್ಲಿ ಸ್ವಲ್ಪ ಫೇರ್ ಇದ್ದಾರೆ, ನಾವು ಇಲ್ಲಿ ದಕ್ಷಿಣ ಭಾರತದಲ್ಲಿ ಬರ್ತಾ ದ್ರವಿಡಿಯನ್ಸ್ ಎಲ್ಲ ಸ್ವಲ್ಪ ಕಪ್ಪಗಿದ್ದೀವಿ. ಹಾಗಾಗಿ ಮೊದಲನೇದಾಗಿ ನನ್ನ ಪ್ರಕಾರ ನಾನು ಯಾವತ್ತೂ ಯಾವುದೇ ಜಾತಿ, ಧರ್ಮ ಯಾವುದಕ್ಕೂ ನಾನು ಅದು ಬೆಲೆನೂ ಕೊಡಲ್ಲ, ನಂಬೋದೂ ಇಲ್ಲ. ನಾನು ಇವನ್ ಚರ್ಚ್ಗೂ ಹೋಗ್ತೀನಿ, ದರ್ಗಾಕ್ಕೂ ಹೋಗಿದ್ದೀನಿ, ಎಲ್ಲ ಥರದ್ದು ನನಗದು ಬರೋದೇ ಇಲ್ಲ. ಕಾರಣ ಏನಂತಂದರೆ ಅದು ಏನು ಅಂತ ಅರ್ಥ ಆಗ್ಬಿಟ್ಟಿದೆ. ಮನುಷ್ಯನ ಹುಟ್ಟು ಹೆಂಗಾಗಿದೆ, ವಿಕಾಸ ಹೆಂಗಾಗಿದೆ, ನಿಮ್ಮಲ್ಲೇನಿದೆ, ನನ್ನಲ್ಲೇನಿದೆ ಎಲ್ಲ ಅರ್ಥ ಆಗಿರೋದ್ರಿಂದ ನಾವು ಒಂದು ಬೇರೆ ಲೆವೆಲ್ಗೆ ಎಲಿವೇಟ್ ಆಗ್ತೀವಿ. ಅರ್ಥ ಆದರೆ ನಮ್ಗೆ ಯಾವಾಗ ಇದು ಗೊತ್ತಿರೋದಿಲ್ಲ, ಆವಾಗ ನಮ್ಮಲ್ಲಿ ಅದೊಂದು ಏನೋ ಒಂದಿರುತ್ತೆ, ಅವನು ಬೇರೆ ಜಾತಿ, ಇವನು ಬೇರೆ ಧರ್ಮ ಅನ್ನೋದು ಬರೋದು ನಮಗೆ ಗೊತ್ತಿಲ್ಲದಾಗ, ವಿಚಾರಗಳು ಗೊತ್ತಿಲ್ಲದಾಗ ಇದೆಲ್ಲ ಬರುತ್ತೆ. ಮೊದಲನೇದಾಗಿ ಮಾನವನ ವಿಕಾಸದ ಹಂತ ಅಂತ ನಾವು ನೋಡಿದಾಗ, ನೀವು ಇದು ಹೇಳಿದ್ರಿ, DNA ಬಗ್ಗೆ ಹೇಳಿದ್ರಿ, ಬೇರೆ ಬೇರೆ ಥರ ಇರುತ್ತಾ ಅಂತ. ಮೊದಲನೇದಾಗಿ ಮಾನವನ ವಿಕಾಸ ಹೇಗಾಯಿತು ಅಂತಂದರೆ, ನಾವೆಲ್ಲ ಅಂತೀವಿ ನಮ್ಮ ಪೂರ್ವಜರು ಯಾರು ಅಂತಂದರೆ ಚಿಂಪ್ಯಾನ್ಸಿ ಅಂತ ಅಂದ್ಬಿಡ್ತೀವಿ. ನಮ್ಮ ತಾತ ನೋಡಪ್ಪ, ಈ ಝೂಲೆಲ್ಲ ಓದಕ್ಕಿಲ್ಲ ಮಾತಾಡ್ತಾರೆ, ನಮ್ಮ ತಾತ ನಮ್ಮ ಮುತ್ತಾತ ಅಂತೆಲ್ಲ ತಮಾಷೆ ಮಾಡ್ತಿರ್ತಾರಲ್ವ.
ಮೊದಲು ಮಾನವನ ಹುಟ್ಟು ಅಂತ ನಾವು ನೋಡಿದಾಗ 2 ಥರದ ಹೋಮಿನಾಯ್ಡ್ಸ್ಗಳು ನಾವು ನೋಡಿದ್ವು. ವರ್ಲ್ಡ್ ಮಂಕೀಸ್, ನ್ಯೂ ವರ್ಲ್ಡ್ ಮಂಕೀಸ್ ಅಂತ ಒಂದು ಎವಲ್ಯೂಷನರಿ ಪಾತ್ವೇಲ್ ಆದಾಗ 2 ಥರದ ಮಂಗಗಳು ಅಂತ ನಾವು ಕರಿಬೋದು. ಅದನ್ನು ಪ್ರೈಮೇಟ್ಸ್ ಅಂತ ಅನ್ಕೊಳ್ಳೋಣ. ಮಂಗಗಳಲ್ಲಿ 2 ಥರ, ನ್ಯೂ ವರ್ಲ್ಡ್ ಮಂಕೀಸು, ವರ್ಲ್ಡ್ ಮಂಕೀಸ್ ಅಂತ. ಈಗ ಇದ್ರದ ಒಂದು ಟೈಮ್ ನೋಡಿದ್ರೆ 3.5 ಬಿಲಿಯನ್ ಇಯರ್ಸು ನ್ಯೂ ವರ್ಲ್ಡ್ ಮಂಕಿಗೆ 2.5 ಬಿಲಿಯನ್ ಇಯರ್ಸ್ ಅಂತ ನಾವು ಹೇಳ್ಬೋದು. ಈ ಒಂದು ಹಂತದಲ್ಲಿ ಈ ವರ್ಲ್ಡ್ ಮಂಕಿಲಿ ಅವಕ್ಕೆ ಬಾಲ ಇಲ್ಲ, ಮತ್ತು ಅವಕ್ಕೆ ಸ್ವಲ್ಪ ಬೈಪಿಡಲ್ ಒಂದು ಅಂದರೆ ಬರೀ ಟೆಟ್ರಾಪಿಡಲ್ ಅಂದರೆ 4 ಕಾಲಲ್ಲಿ ಓಡಾಡ್ತಲ್ಲ, ಇದು ಸ್ವಲ್ಪ ಮೇಲೆ ಎತ್ಕೊಂಡು ಅದು ವರ್ಲ್ಡಿಂದನೇ ನಾವು ಒರಿಜಿನ್ ಆಗಿರೋದು. ಅದರಲ್ಲಿ 3 ಬರುತ್ತೆ: ಚಿಂಪ್ಯಾನ್ಸಿ, ಒರಾಂಗುಟಾನು, ಗೊರಿಲ್ಲಾ ಅಂತ ಬರುತ್ತೆ. ಈ 3ರಲ್ಲಿ ನಾವು ಫೈಲೋಜೆನೆಟಿಕ್ ಪಾತ್ವೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ವಿಕಾಸದ ಹಂತದಲ್ಲಿ. ಈ ಚಿಂಪ್ಯಾನ್ಸಿ, ಒರಾಂಗುಟಾನ್, ಗೊರಿಲ್ಲಾದಲ್ಲಿ ನಮಗೆ ಹೋಮೋಸೆಪಿಯನ್ಸ್ ಮನುಷ್ಯ ನಾವೇನಿದ್ದೀವಿ, ಇಡೀ ಜಗತ್ತಲ್ಲಿರುವ ಎಲ್ಲರೂ ಹೋಮೋಸೆಪಿಯನ್ಸೇ. ನಾನು ಮನುಷ್ಯ ಅಂತಂದಮೇಲೆ ನೀವು, ನಾನು, ಅಮೆರಿಕ, ಆಫ್ರಿಕಾ, ಮಂಗೋಲಾಯ್ಡು, ಕೊಕಸಾಯ್ಡು ಎಲ್ಲರೂ ಹೋಮೋಸೆಪಿಯನ್ಸು. ನಮ್ಮಲ್ಲಿರೋದು 46 ವರ್ಣತಂತುನೇ, 47 ಯಾರಲ್ಲೂ ಇಲ್ಲ. ಅವನು ಸುಪೀರಿಯರ್ ಆಗಿದ್ದಾನೆ, ಅವನಲ್ಲಿ ಜಾಸ್ತಿ ವರ್ಣತಂತು, DNA ಇಲ್ಲ, ಎಲ್ಲರಲ್ಲೂ 46 DNA ಅಲ್ಲ, 46 ವರ್ಣತಂತು, ಕ್ರೋಮೋಸೋಮ್ಸ್. ಅದರಲ್ಲಿ ಮೇಲ್ ಅಂದರೆ XY, ಫೀಮೇಲ್ ಅಂದರೆ XX. ಜಗತ್ತಿನ ಎಲ್ಲೇ ಹೋದ್ರೂ ನೀವು ಇಷ್ಟೇ. ಇಲ್ಲೇನಾದ್ರು ವ್ಯತ್ಯಾಸ ಆಯಿತು ಅಂದರೆ ಟ್ರಾನ್ಸ್ ಅದು ಇದು ನಾನೆಲ್ಲ ಬೇರೆ ವೈರುಧ್ಯಗಳನ್ನೆಲ್ಲ ಅದಾಗುತ್ತೆ, ಕಾಯಿಲೆ ಆಗುತ್ತೆ ಹೊರತು ಮನುಷ್ಯ ಅಂತಂದರೆ 46 ವರ್ಣತಂತುಗಳೇ ಇರಬೇಕು. ಫೀಮೇಲಲ್ಲಿ XX, ಮೇಲಲ್ಲಿ XY. ಎಲ್ಲರ ಬ್ಲಡ್ ಗ್ರೂಪೂ ನಾವು ಬ್ಲಡ್ ಕಲರ್ ನೋಡಿದಾಗ ಅದು ಭಾಳಷ್ಟು ಮೂವಿಗಳಲ್ಲಿ ನಾವು ನೋಡಿದ್ದೀವಲ್ಲ, ನಮ್ಮ ಕೆಂಪು ಬಣ್ಣ ಇದೆ ಹಂಗೂ ನಾವು ಹೊಡೆದಾಡ್ತೀವಿ ಅನ್ನೋದೆಲ್ಲ ಮಾತಾಡ್ತಾರೆ ಚಲನಚಿತ್ರಗಳಲ್ಲಿ. ಅದು ನೋಡಿದಾಗ ಎಲ್ಲ ರೆಡ್ಡೇನೆ, ಅಂದರೆ ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಪ್ರತಿಯೊಬ್ಬ ಹೋಮೋಸೆಪಿಯನ್ನಲ್ಲಿರೋದು ಹಿಮೋಗ್ಲೋಬಿನ್. ಬೇರೆ ಬೇರೆ ಪ್ರಾಣಿಗಳಲ್ಲಿ ಹಿಮೋಸೈನಿನ್, ಹಿಮೋಎರಿಥ್ರಿನ್ ಅಂತಿದೆ, ಅದು ಬ್ಲೂ ಕಲರ್ ಇರುತ್ತೆ. ಕೆಲವುದು ಹಿಮೋಲಿಂಪ್ ಅನ್ನೋದು ಯೆಲ್ಲೋ ಕಲರ್ ಇರುತ್ತೆ, ರಕ್ತ, ಅದ್ರ ಬಗ್ಗೆ ಹೇಳ್ತಿರೋದು ನಾನು. ಗ್ರೀನ್ ಇದೆ, ಬ್ಲೂ ಇದೆ, ಯೆಲ್ಲೋ ಇದೆ, ಆದರೆ ಮನುಷ್ಯನಲ್ಲಿ ಮಾತ್ರ ರೆಡ್ಡೇ ಇರೋದು. ಆಮೇಲೆ RH ಪಾಸಿಟಿವ್, RH ನೆಗೆಟಿವ್ ಅಷ್ಟೇ ಇರೋದು. ಆಮೇಲೆ ಬ್ಲಡ್ ಗ್ರೂಪಲ್ಲಿ AB, O, ಇದ್ರ ಜೊತೆಗೆ ಕೆಲವು ಇನ್ನೊಂದಷ್ಟು ಆ್ಯಡ್ ಆಗಿದೆ. ಅದು ರೇರೆಸ್ಟ್ ಆಗಿರೋಂಥದ್ದು ಬಾಂಬೆ ಬ್ಲಡ್ ಗ್ರೂಪ್ ಅಂತಿದೆ, ಬೇರೆ ಬೇರೆ ಥರದ್ದಿದೆ. ಬಟ್ ಜನರಲ್ ಆಗಿ ನಾವು ಯೂನಿವರ್ಸಲ್ಲು ಬ್ಲಡ್ ಗ್ರೂಪ್ಗಳನ್ನ ನಾವು ನೋಡಿದಾಗ A ಬ್ಲಡ್ ಗ್ರೂಪ್, B ಬ್ಲಡ್ ಗ್ರೂಪ್, AB, O ಇದು ಎಲ್ಲ ಇಡೀ ಜಗತ್ತಲ್ಲಿ ನೀವು ಎಲ್ಲಿಂದ ಎಲ್ಲೇ ಹೋದ್ರೂ ಅವ್ನು ಯಾವ ಧರ್ಮ, ಯಾವ ಜಾತಿ, ಯಾವ ಮತ ಎಲ್ಲಾದ್ರೂ ಇಷ್ಟೇ ಇರೋದು. ಇದರಲ್ಲಿ ಮಾನವನ ವಿಕಾಸದ ಅಂತ ಹೇಳಿದೆ ನಾನು. ಅದರಲ್ಲಿ ಚಿಂಪ್ಯಾನ್ಸಿಯಿಂದ ಮನುಷ್ಯ ಹೇಗಾದ ಅಂತ ನಾವು ನೋಡೋದಾದರೆ, ನಾವು ಆಫ್ರಿಕನ್ಸ್ ಅದನ್ನು ತುಂಬ ಈಗಲೂ ಅದು ಒಂಥರ ಬಡತನದ ರಾಷ್ಟ್ರ, ತುಂಬ ಕಮ್ಮಿದು ಅಂತ ನಾವು ಯೋಚನೆ ಮಾಡ್ತೀವಲ್ಲ. ಮನುಷ್ಯ ಹುಟ್ಟಿದೆ ಅಲ್ಲಿ ಮೊದಲು, ಅದಕ್ಕೋಸ್ಕರ ನಾವು ಅದು ಹೋಲಿ ಪ್ಲೇಸ್ ಅಂತ ಹೇಳ್ಬೇಕು ನಾವು. ಈಗ ಜಗತ್ತಿನ ಬೇರೆ ಬೇರೆ ದೇಶಗಳನ್ನು ನಾವು ಹೋಲಿ ಪ್ಲೇಸಸ್ ಅಂತೀವಲ್ಲ, ಅದೆಲ್ಲ ನೀನು ಎಲ್ಲಿ ಹುಟ್ಟಿದೆ ಅದೇ ಅಲ್ವಾ ನಿನ್ನ ಒಂದು ಹೋಲಿ ಪ್ಲೇಸು. ಆಫ್ರಿಕಾ ಖಂಡನೇ ಮಾನವನ ಉಗಮ ಸ್ಥಾನ ಅಂತ ನಾವು ಹೇಳ್ಬಹುದು. ಅದರಲ್ಲಿ 2 ಥಿಯರಿ ಇದೆ, ಹೇಳ್ತೀನಿ ಅದು ಯಾವುದು ಅಂತ. ಆಫ್ರಿಕಾದಲ್ಲಿ ಹ್ಯೂಮನ್ ಆರಿಜಿನ್ ಆಯಿತು ಅಂತ. ಅದು ಯಾವ ರೀತಿ ಅಂದರೆ, ಆದಿ ಮಾನವ ಅಂತ ನಾವು ನೋಡಿದ್ರೆ ಈ ಚಿಂಪ್ಯಾನ್ಸಿಯಿಂದ ನೆಕ್ಸ್ಟ್ ಬಂದ ಅಂಥದ್ದು ಹೋಮಿನಾಯ್ಡ್ಗಳು ಅಂತ ಅಂತೀವಿ. ಈ ಹೋಮಿನಾಯ್ಡ್ಗಳಲ್ಲಿ ಆಸ್ಟ್ರಲೋಪಿಥಿಕಸ್ ಅನಾಮೆನ್ಸಿಸ್ ಅಂತ ಒಂದು ಬಂತು. ಅದು ಸ್ವಲ್ಪ ಎವಲ್ಯೂಷನ್ ಆಗ್ತಾ ಹೋಯ್ತು. ಹಿಂಗೆ ಅಂದರೆ ಪ್ರಕೃತಿಯ ಒಂದು ಪ್ರೆಷರ್ಗೆ ಅಲ್ಲಿ ಬದಲಾವಣೆಗಳಾಗ್ತಾ ಹೋಯ್ತು. ಕ್ರೇನಿಯಲ್ ಕೆಪಾಸಿಟಿ ಆಗ್ಬೋದು, ಅದು ಅಥವಾ ಒಂದು ಡೆಂಟಿಷನ್ ಆಗ್ಬೋದು, ಫೇಸ್ ಆಗ್ಬೋದು, ಬಾಡಿ ಇದಾಗ್ಬೋದು, ಎಲ್ಲದರಲ್ಲೂ ಮಾರ್ಫಾಲಜಿಕಲಿ ಎಲ್ಲ ಥರ ಬದಲಾವಣೆಗಳು ಆಗ್ತಾ ಬಂತು. ಅನಾಮೆನ್ಸಿಸ್ ಅಂತ ಒಂದು ಬಂತು. ಅದರ ನಂತರ ಆಸ್ಟ್ರಲೋಪಿಥಿಕಸ್ ಗಾರಿ ಅಂತ ಅದ್ರದ್ದು ನೆಕ್ಸ್ಟ್ ಇನ್ನೊಂದು. ಇವೆಲ್ಲ ಅಂದರೆ ಒಂದು ಚೂರು ಎವಾಲ್ವ್ ಆಗ್ತಾ ಬರೋದು, ಇದಕ್ಕಿಂತ ಅದು ಬೆಟರು ಅಂತ. ಗಾರಿ ಆದಮೇಲೆ ಆಸ್ಟ್ರಲೋಪಿಥಿಕಸ್ ಆಫ್ರಿಕಾನಸ್ ಅಂತ ಇನ್ನೊಂದು ಆದಿವಾಸಿ ಮಾನವ ಅಂತಲೇ ನಾವು ಹೇಳ್ಬೋದು ನಮ್ಮ ಮೂಲ ಪುರುಷರಲ್ಲಿ. ಆಫ್ರಿಕಾನಸ್ ಅಂತ. ಆಸ್ಟ್ರಲೋಪಿಥಿಕಸ್ ರೊಬಸ್ಟಸ್ ಅಂತ ಬಂತು ನೆಕ್ಸ್ಟ್. ಅದಾದಮೇಲೆ ಹೋಮೋ ಹ್ಯಾಬಿಲಸ್ ಅಂತ. ಹೋಮೋ ಹ್ಯಾಬಿಲಸ್ ಬಂದಾಗ ಅವನು ಸ್ವಲ್ಪ ಈ ಬೇಟೆ ಆಡೋದು, ಅಂದರೆ ಹ್ಯಾಬಿಲಸ್ ಅಂದರೆ ನಿನ್ನ 2 ಕಾಲಿರುತ್ತಲ್ಲ ಅದನ್ನು ಕೈಗಳ ಥರ ಬಳಕೆ ಮಾಡೋದು. ಇದು ಗ್ರಿಪ್ಸ್ ಶುರು ಆಯಿತು, ಫಿಂಗರ್ಗಳು ಗ್ರಿಪ್ ಶುರು ಆಯಿತು. ಅವನು ಹಿಂಗೆ ಹೋಲ್ಡ್ ಮಾಡೋಂಗೆ ಯಾವುದೋ ಒಂದು ಏನೋ ತಗೊಳ್ಳೋದು ಆಯುಧ, ಇದು ಒಂದು ಗ್ರಿಪ್ಪಿಂಗ್ ಚೆನ್ನಾಗಿ ಹಿಡಿತ ಥರ ಬಂತು. ಅದಕ್ಕೆ ಹ್ಯಾಬಿಲಸ್ ಅಂತ ಕರಿತೀವಿ. ಈ ಹೋಮೋ ಹ್ಯಾಬಿಲಸ್ ಇವರೆಲ್ಲ ಆಫ್ರಿಕಾದಲ್ಲೇ ಬೇರೆ ಬೇರೆ ಒಂದು ಪೀರಿಯಡಲ್ಲಿ ಇದ್ದರು.
ನಂತರ ಈ ಹೋಮೋ ಹ್ಯಾಬಿಲಸ್ಸಿಂದ ಹೋಮೋ ಎರೆಕ್ಟಸ್ ಅಥವಾ ಹೋಮೋ ಎರ್ಗ್ಯಾಸ್ಟರ್ ಅಂತ ಇನ್ನೊಂದು ಅದರದ್ದು ವಿಕಾಸದ ಹಂತದ ಇನ್ನೊಂದು ಗುಂಪು ಬಂತು. ಎರ್ಗ್ಯಾಸ್ಟರ್ ಅಥವಾ ಎರೆಕ್ಟಸ್ ಅಂದರೆ ನೆಟ್ಟಿಗೆ ನಿಂತ್ಕೊಳ್ಳೋದು. ಅಲ್ಲಿವರೆಗೂ ಅವನು ಹಿಂಗೆ ಓಡಾಡ್ತಾ ಇದ್ದ. ಎರ್ಗ್ಯಾಸ್ಟರ್ ಇದು ಹ್ಯಾಬಿಲಸ್ ಆಗೋವರೆಗೂ ಹಿಡ್ಕೊಳ್ಳೋದು ಮಾಡೋದೆಲ್ಲ ಮಾಡಿದ್ರು ಕ್ವಾಟ್ರಪಿಡಲ್ಲೇ ಹಿಂಗೆ ನಡ್ಕೊಂಡು ಅದು ಕೋತಿ ಗೋರಿಲಾ ಚಿಂಪ್ಯಾನ್ಸಿ ಎಲ್ಲ ಓಡಾಡುತ್ತಲ್ಲ ಹಂಗೇ ಅವನು ಇದ್ದಿದ್ದು ಗವಿಗಳಲ್ಲಿ ಅಲ್ಲಿ ಇಲ್ಲಿ ಮರದ ಮೇಲೆ ಎಲ್ಲ. ನಂತರದ ಹಂತದಲ್ಲಿ ಎರೆಕ್ಟಸ್ ಅಂದರೆ ನೀವು ನೆಟ್ಟಿಗೆ ನಿಂತ್ಕೊಳ್ಳೋದು ಅಂತ, ಅಥವಾ ಎರ್ಗ್ಯಾಸ್ಟರ್ ಅಂತಲೂ ಅಂತಾರೆ. ಆವಾಗ ನೆಟ್ಟಿಗೆ ನಿಂತ್ಕೊಂಡಾಗ ಅವನು ಓಡೋಕ್ಕೆ ನಡೆಯೋದಕ್ಕೆ ಎಲ್ಲ ಶುರು ಮಾಡ್ದ, ಮರ ಹತ್ತೋದಕ್ಕೆ. ಈ ಎರ್ಗ್ಯಾಸ್ಟರ್ ಹಂತದಿಂದ ಒಂದು ಥಿಯರಿ ಪ್ರಕಾರ ಅವಾಗೇನಾಯಿತು, ಎರ್ಗ್ಯಾಸ್ಟರು ಬೇರೆ ಬೇರೆ ಖಂಡಗಳಿಗೆ ವಲಸೆ ಹೋದ ಅಂತ ಅಂತಾರೆ. ಅದು ಯುರೋಪ್ ಆಗ್ಬೋದು, ಏಷ್ಯಾ ಆಗ್ಬೋದು, ಅಂದರೆ ಪ್ರಪಂಚದ ಇತರ ದೇಶಗಳಿಗೆ ಹೋಗಿ ಅಲ್ಲಿಂದ ಎರ್ಗ್ಯಾಸ್ಟರ್ ಇಂದ ಹೋಮೋಸೆಪಿಯನ್ಸ್ ಅಂತ ನಾವು ಏನು ಮನುಷ್ಯ ಇದ್ದೀವಿ ಆದಿಮಾನವ ಅವನು ಹುಟ್ಕೊಂಡ ಅಂತ ಒಂದು ಥಿಯರಿ ಹೇಳುತ್ತೆ. ಅವನು ಅಲ್ಲಿಂದ ಮೂವ್ ಆಗ್ಬಿಟ್ಟ. ಆದ ನಂತರ ಬೇರೆ ಬೇರೆ ಗುಂಪುಗಳಾಯಿತು, ಅವನು ಅಲ್ಲೇ ಬೆಳವಣಿಗೆ ಆಯಿತು, ವಿಕಾಸ ಆಯಿತು ಅಂತ ಹೇಳ್ತಾರೆ. ಇನ್ನೊಂದು ಥಿಯರಿ ಪ್ರಕಾರ ಎರ್ಗ್ಯಾಸ್ಟರ್ ಆಫ್ರಿಕಾದಲ್ಲೇ ಇದ್ದ, ಅಲ್ಲೇ ಹೋಮೋಸೆಪಿಯನ್ಸು ಒಂದು ವಿಕಾಸದ ಹಂತದಲ್ಲಿ ಬಂತು. ಆ ಮನುಷ್ಯ ಅದನ್ನು ನಾವು ಬೇರೆ ಬೇರೆ ಖಂಡಕ್ಕೆ ಹೋಗೋದನ್ನು ಜಾವಾ ಮ್ಯಾನ್, ಪೆಕ್ಕಿಂಗ್ ಮ್ಯಾನ್ ಹಂಗೆಲ್ಲ ನಾವು ಬೇರೆ ಬೇರೆ ಹೆಸರಲ್ಲಿ ಕರಿತೀವಿ. ಬಟ್ ಅಲ್ಲೇ ಇದ್ದ ಅಂತ ಇನ್ನೊಂದು ಥಿಯರಿ ಹೇಳುತ್ತೆ. ಅದಕ್ಕೆ ಪ್ರೂಫು ಜಾಸ್ತಿ ಸಿಕ್ಕಿದೆ. ಆಫ್ರಿಕಾದಲ್ಲೇ ಸಂಪೂರ್ಣವಾಗಿ ಮಾನವನ ವಿಕಾಸ ಆಗಿ ಹೋಮೋಸೆಪಿಯನ್ಸ್ ಆದ ನಂತರ ಅವನು ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಅವನು ವಲಸೆ ಹೋದ. ಗುಂಪಾಯಿತು, ಜಾಸ್ತಿ ಆಯಿತು. ಅಲ್ಲಿಂದನೇ ಅವನದು ಸೋಷಿಯಲ್ ಹೆಲ್ತ್ ಶುರು ಆಯಿತು. ಅವನು ಒಬ್ಬನೇ ಇರೋಕ್ಕಾಗ್ತಿರ್ಲಿಲ್ಲ, ಪ್ರಾಣಿಗಳ ಭಯ, ಹಂಟಿಂಗ್ ಮಾಡಬೇಕಿತ್ತು, ಬೇಟೆ ಆಡಬೇಕಿತ್ತು. ಆವಾಗ ಗುಂಪಾಗಿ ಸೇರೋಕ್ಕೆ ಶುರು ಆದರು. ಆ ಗುಂಪು ಒಂದೊಂದೇ ಒಂದು ಪಂಗಡ ಆಯಿತು, ಅದೊಂದು ಜನಾಂಗ ಆಯಿತು. ಒಂದೊಂದು ಜಾಗದಲ್ಲಿ ಒಂದೊಂದಷ್ಟು ಜನ ಇದ್ದರು. ಅವರು ಇನ್ಸೆಕ್ಯೂರ್ ಫೀಲಿಂಗ್ ಇರುತ್ತೆ, ಆ ಪ್ರೊಟೆಕ್ಷನ್ಗೆ ಒಟ್ಟೊಟ್ಟಿಗೆ ಇರೋಕ್ಕೆ ಶುರು ಆದರು. ಅವನ ಮಕ್ಕಳಾಯಿತು, ಅದಂಗೆ ಕಂಟಿನ್ಯೂ ಆಯಿತು. ಅದೊಂದು ಆದಿವಾಸಿ ಗುಂಪು, ಟ್ರೈಬಲ್ ಪಾಪ್ಯುಲೇಷನ್ ಅಂತ ಅಂತೀವಲ್ಲ, ಬೇರೆ ಬೇರೆ ಥರದ್ದು. ಅದಕ್ಕೆ ಆಫ್ರಿಕಾದಲ್ಲಿ ನೋಡಿ ಬೇಕಾದಷ್ಟು ಇದೆ ಆ ಥರದ್ದು. ಅದೆಲ್ಲ ಆಯಿತು. ನಂತರ ಕೆಲವನೇನು ಮಾಡ್ದ, ಅಲ್ಲಿಂದ ಬೇರೆ ಖಂಡಗಳಿಗೆ ಹೋದ. ಇದು ಮಾನವನ ನಿಜವಾಗ್ಲೂ ರೂಟ್ ಇದು ಯಾವ ಥರ. ಅದಕ್ಕೆ ಹೇಳ್ತಾರೆ ಮೈಟೊಕಾಂಡ್ರಿಯಲ್ DNA ಅಂತ ಇದೆ. ಮೈಟೊಕಾಂಡ್ರಿಯಾದಲ್ಲಿ DNA ಇದೆ. ಇದು ತಾಯಿಯಿಂದ ಬಂದಿರೋ ಅಂಥದ್ದು. ಇದರಲ್ಲಿ ಯಾವ ರೀತಿ ರಿಕಾಂಬಿನೇಷನ್ಗಳು ಆಗಲ್ಲ. ರಿಕಾಂಬಿನೇಷನ್ ಅಂದರೆ ಬದಲಾವಣೆಗಳಾಗಲ್ಲ. ಅದು ಹೆಂಗೆ ಬಂದಿರುತ್ತೆ ಹಾಗೇ ನೆಕ್ಸ್ಟ್ ಜನ್ರೇಷನಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಮಾನವನ ಒಂದು ವಿಕಾಸದ ಹಂತ ಹಿಂಗೆ ಆರಿಜಿನ್ ಆಫ್ ಹ್ಯೂಮನ್ ಅಂತ ಏನು ಹೇಳ್ತೀವಿ, ಅದನ್ನು ಕರೆಕ್ಟಾಗಿ ನೀವು ಟ್ರೇಸ್ ಔಟ್ ಮಾಡಬೇಕು ಅಂತನಾದಾದರೆ ಈ ಮೈಟೊಕಾಂಡ್ರಿಯಲ್ DNA ಬಳಸಿಕೆ ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಮಾಲಿಕ್ಯುಲರ್ ಮಾರ್ಕರ್ ಇದು. ಅದೇ ಥರ ವೈ ಕ್ರೋಮೋಸೋಮ್ ನಾವು ಟ್ರೇಸ್ ಮಾಡ್ಕೊಂಡು ಮಾನವನ ವಿಕಾಸದ ಹಂತಗಳನ್ನು ಅದನ್ನು ವಿಜ್ಞಾನಿಗಳು, ಆಂಥ್ರೋಪಾಲಜಿಸ್ಟ್ಗಳಿದ್ದಾರಲ್ಲ ಅವರು, ಪೆಲಿಯಂಟಾಲಜಿಸ್ಟ್ಗಳು, ಆರ್ಕಿಯಾಲಜಿಸ್ಟ್ಗಳು ಇವರೆಲ್ಲ ಒಟ್ಟಾಗಿ ಸೇರಿ ಅದನ್ನು ಅವರು ಎಕ್ಸ್ಕವೇಷನ್ ಎಲ್ಲ ಮಾಡ್ತಾರೆ. ಅದೇನೋ ತಲೆ ಬುರುಡೆ ಸಿಕ್ಕುತ್ತೆ, ಕಾರ್ಬನ್ ಡೇಟಿಂಗ್ ಮಾಡ್ತಾರೆ, ಅದರಿಂದ ಅದು ಅಪ್ರಾಕ್ಸಿಮೇಟ್ ಏಜ್ ಕಂಡುಹಿಡಿತಾರೆ. ಆ ಫೀಚರ್ಗಳೆಲ್ಲ ನೋಡಿ ಈ ಥರ ಇರ್ಬೋದು, ಈ ಬ್ರೇನಿಯಲ್ ಕೆಪಾಸಿಟಿ ಇಷ್ಟಿರ್ಬೋದು, ಈ ಥರದ್ದೆಲ್ಲ ಪ್ರೆಡಿಕ್ಟ್ ಮಾಡೋದು ಈ ಒಂದು ಮಾಲಿಕ್ಯುಲರ್ ಮಾರ್ಕರ್ ಇದೆ, ಡಯಾಗ್ನೋಸಿಸ್ ಇದೆ, ಇದರದ್ದೆಲ್ಲ ಅದನ್ನು ಕಂಡುಹಿಡಿತಾರೆ. ಹಾಗಾಗಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಮ್ಮ ಪೂರ್ವಜರು ಆಫ್ರಿಕದ್ದು, ಅಲ್ಲಿಂದನೇ ಬಂದಿರೋದು. ನಾವು ಬಂದಿರೋದು ಚಿಂಪ್ಯಾನ್ಸಿ. ನಂತರ ಹೋಮೋಸೆಪಿಯನ್ ಅಂತ ಬೇರೆ ಬೇರೆ ದೇಶಗಳಲ್ಲಿ ಇದಾಯಿತು. ನಂತರ ರೇಸಸ್ ಅಂತ ಶುರು ಆಯಿತು. ಅದರಲ್ಲಿ ಕಾಕಸಾಯ್ಡು, ಮಾಂಗೋಲಾಯ್ಡು, ನೀಗ್ರಾಯ್ಡ್ ಅಂತ. ಈ ಕಾಕಸಾಯ್ಡ್ ಅನ್ನೋದು ಯುರೋಪಲ್ಲಿ ಇರೋದೆಲ್ಲ ಕಾಕಸಾಯ್ಡು. ಆ ನಂತರ ಕೆಲವರು ಅಲ್ಲಿಂದ ಏನಾದರೂ ಆರಿಯನ್ಸ್ ಅಲ್ಲಿಂದ ಬಂದರು, ಸೆಂಟ್ರಲ್ ಇದರಿಂದ ಏಷ್ಯಾದಿಂದ ಅಂತ ನಾವು ಓದ್ತೀವಿ. ಅವ್ರೇನು ಮಾಡಿದ್ರು, ಭಾರತದ ಕಡೆಗೆ ಬಂದರು. ಆವಾಗಲೇ ಮೈಗ್ರೇಷನ್ ಎಲ್ಲ ಆಗಿ ಬಂದು ನಾರ್ತ್ ಇಂಡಿಯಾದಲ್ಲಿ. ಅದಕ್ಕೆ ಸ್ವಲ್ಪ ನೋಡಿ ಕಾಂಪ್ಲೆಕ್ಷನ್, ಅವರು ಬೆಳ್ಳಗಿರ್ತಾರೆ, ಹೈಟು, ಪರ್ಸ್ನಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಆಯಿತು. ನಂತರ ಮೊಂಗೊಲಾಯ್ಡ್ ಅಂದರೆ ಈಸ್ಟರ್ನ್ ಪಾರ್ಟ್, ಈಗ ಚೈನಾ ಆಗ್ಬೋದು, ಜಪಾನ್ ಆಗ್ಬೋದು, ಇಂಥದ್ದೆಲ್ಲ ಮೊಂಗೊಲಾಯ್ಡ್ಸ್, ನಾರ್ತ್ ಈಸ್ಟ್ ಪೂರ ಎಲ್ಲ ಮೊಂಗೊಲಾಯ್ಡ್ಸ್. ನೀಗ್ರಾಯ್ಡ್ ಅಂದರೆ ಆಫ್ರಿಕಾದಲ್ಲಿದ್ದವರು. ಇದು ಯಾಕೆ ಈ ಥರ ಬಣ್ಣದಲ್ಲಿ, ಎತ್ತರದಲ್ಲಿ, ಈ ಕಾಂಪ್ಲೆಕ್ಷನ್ನು, ಕೂದಲು ಕಲರು ಎಲ್ಲ ವ್ಯತ್ಯಾಸ ಆಯಿತು ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಜಾಗ್ರಫಿಕಲ್ ವೇರಿಯೇಷನ್. ಅಲ್ಲಿರೋ ಭೌಗೋಳಿಕತೆಗೆ ಅನುಗುಣವಾಗಿ ಮನುಷ್ಯನ ದೇಹದಲ್ಲಿ ಈ ಥರ ಬದಲಾವಣೆಗಳು ಆಯಿತು. ಈಗ ಆಫ್ರಿಕಾದಲ್ಲಿದ್ದವರು ಕಪ್ಪು ಏನಕ್ಕೆ ಅಂದರೆ ಟ್ರಾಪಿಕಲ್ ರೀಜನ್, ಅದು ಸಿಕ್ಕಾಬಟ್ಟೆ ಇದು ಬಿಸಿಲು ಹೊಡಿತಾ ಇರುತ್ತೆ. ಅವನಲ್ಲಿ ಮೆಲನಿನ್ ಪಿಗ್ಮೆಂಟೇಷನ್ ಜಾಸ್ತಿ ಬರಲಿಲ್ಲ ಅಂದರೆ ಸ್ಕಿನ್ ಕ್ಯಾನ್ಸರ್ ಆಗಿ ಸತ್ತೋಗ್ತಾನೆ ಅವನು. ಅಂದರೆ ಈ ವಿಕಾಸದ ಹಂತದಲ್ಲಿ ಮನುಷ್ಯನಿಗೆ ಪ್ರೊಟೆಕ್ಷನ್ ಬೇಕು. ಟಿಕ್ಕಾಗಿ ಈಗ ನಾವೆಲ್ಲ ದ್ರವಿಡಿಯನ್ಸು, ಈ ಸೌತಲ್ಲಿರೋರೆಲ್ಲ ನಾವು ಯಾಕೆ, ನೀವು ತಮಿಳ್ನಾಡಿಗೆ ಹೋದರೆ ಅಷ್ಟು ಕಪ್ಪಗಿರ್ತಾರೆ, ಏನು ಕಾರಣ ಏನು ಅಂತಂದರೆ ಬಿಸಿಲಂಗಿರುತ್ತೆ. ಹಾಗಾಗಿ ನೀವು ಅದನ್ನು ತಡ್ಕೋಬೇಕು ಅಂದರೆ ನಮ್ಮ ದೇಹದಲ್ಲೇ ಬದಲಾವಣೆಗಳಾಗುತ್ತೆ. ಅದು ನೇಚರ್ ಗಿಫ್ಟ್. ಅದು ಈ ಕಲರ್ ಆಗಲಿ, ಹೈಟ್ ಆಗಲಿ, ಇದಾಗಲಿ ನಾವೇನು ಕೇಳ್ಕೊಂಡು ಬಂದಿಲ್ಲ, ನೇಚರೇ ನಮಗೆ ಅದು ಕೊಟ್ಟಿರೋ ವರ. ಹಾಗಾಗಿ ಆ ಬಿಸಿಲಿನ ತಾಪನ ತಡ್ಕೋಬೇಕು, ದೇಹ ಉಳಿಬೇಕು ಆ ಜೀವಿ ಅಂತಂದರೆ ಮೆಲನಿನ್ ಪಿಗ್ಮೆಂಟೇಷನ್ ಜಾಸ್ತಿ ಬೇಕು. ಅದೇ ಕಪ್ಪು, ದಟ್ಟವಾಗಿ ಕಪ್ಪಾಗಿರ್ತಾರೆ. ಹೈಟ್ ಏನಕ್ಕೆ ಅಂತಂದರೆ ಆಫ್ರಿಕನ್ಸ್ ತುಂಬ ಹೈಟ್ ಇರ್ತಾರಲ್ವ, ಏನಕ್ಕೆ ಅಂದರೆ ಸರ್ಫೇಸ್ ವಾಲ್ಯೂಮು ಮತ್ತು ಅವ್ರ ಬಾಡಿದು ಎವಾಪರೇಷನ್ನು ಚೆನ್ನಾಗಾಗಬೇಕು ಅವ್ರಿಗೆ.
ಅದಕ್ಕೋಸ್ಕರ ಹೈಟ್ ಇರ್ತಾರೆ. ಆ ಬಾಡಿದು ನಮ್ಮದು ಪರ್ಸ್ಪಿರೇಷನ್ ಅಂತೆಲ್ಲ ಏನು ಹೇಳ್ತೀವಿ, ಆ ಎಕ್ಸ್ಚೇಂಜ್ ಆಗೋದು ಅದೆಲ್ಲ ಚೆನ್ನಾಗಬೇಕು. ನೀವು ಅದೇ ಪೋಲಾರ್ ರೀಜನ್ಗೆ ಹೋದರೆ ಎಸ್ಕಿಮೋಸು ಕುಳ್ಕೊಳಕ್ಕಿರ್ತಾರೆ, ಅವರು ಟೆಂಪ್ರೇಚರ್ನ ಹಂಗೆ ಇಟ್ಕೋಬೇಕು, ಅವರು ಬಾಡಿ ಟೆಂಪ್ರೇಚರು ಡಿಸಿಪೇಟ್ ಆಗಿ ಹೋಗಬಾರ್ದು. ಇದು ಯಾವ ಥರ ಅಂದರೆ ಇದೆಲ್ಲ ನೇಚರ್ ಡಿಸೈನ್. ಹಾಗಾಗಿ ನೀನು ಕಪ್ಪಿದೆಯಾ, ನೀನು ಕುಳ್ಳಕ್ಕಿದೆಯಾ, ನೀನು ದಪ್ಪಕ್ಕಿದೆಯಾ, ಇದೆಲ್ಲ ನೇಚರ್ ಡಿಸೈನ್ ಮಾಡಿ ಆವಾಗಲೇ ಕೊಟ್ಟಿರೋದು. ಅಂದರೆ ನಮ್ಮ ದೇಹಕ್ಕೆ ಜಿಯೋಗ್ರಫಿಕಲ್ ಇದಕ್ಕೆ ನಮ್ಮ ಇದಕ್ಕೆ ಅನುಗುಣವಾಗಿ ಉಳಿವಿಗೆ ಇದು ನಾನು ಇಲ್ಲಾಂದ್ರೆ ಆಗಲ್ಲ, ಆವಾಗಲೇ ನಾಶ ಆಗಿ ಹೋಗ್ಬೋದಾಗಿ. ಈಗ ಡೈನೋಸರಸ್ಗಳು ಏನಕ್ಕೆ ನಾಶ ಆಯಿತು ಅಂದರೆ ದೊಡ್ಡ ದೇಹ ಅದು, ಅದಕ್ಕೆ ದೊಡ್ಡ ಫುಡ್ಡು ಸಿಕ್ಕಲಿಲ್ಲ, ಮತ್ತು ಅದು ಒಂದು ಟೈಮಲ್ಲಿ ಬೇಕಾದಷ್ಟು ಕಾಯಿಲೆಗಳು ಬಂತು. ದೊಡ್ಡ ಜೀವಿಗಳಿರೋದು ಬದುಕೋದು ತುಂಬ ಕಷ್ಟ ಅದು. ಅದೇ ಕಾಕ್ರೋಚು ಆ ಕಾಲದಲ್ಲೂ ಇತ್ತದು, ನೀವು ಡೈನೋಸರಸ್ ಕಾಲದಲ್ಲೇ ಕಾಕ್ರೋಚ್ ಇತ್ತು, ಈಗಲೂ ಇದೆ ಅದು. ಅದೇನಕ್ಕೆ ಅಂತಂದರೆ ಅಷ್ಟು ರೆಸಿಸ್ಟೆಂಟ್ ಅದು. ಹಾಗಾಗಿ ಎವಲ್ಯೂಷನ್ ಅಂತ ನಾವು ನೋಡ್ಕೊಂಡೋದಾಗ, ಫೈಲೋಜೆನೆಟಿಕ್ ರಿಲೇಷನ್ ನೋಡ್ಕೊಂಡು ಹೋದಾಗ ಯಾವುದು ಉಳಿಯುತ್ತೆ ಅದನ್ನು ನೇಚರ್ ಉಳಿಸುತ್ತೆ, ಮತ್ತು ಯಾವುದು ಬದಲಾವಣೆಗಳಿಗೆ ಒಗ್ಗಿಕೊಳ್ಳುತ್ತೆ ಅದು ಮಾತ್ರ ಉಳಿಯುತ್ತೆ. ಅದಕ್ಕೆ ನಾವು ಹೇಳೋದು, ನಾವು ತುಂಬ ಡಿಸಿಪ್ಲಿನ್ ಆಗಿದ್ರೆ ನೀನು ಉಳಿಯಲ್ಲಪ್ಪ, ಕಾಯಿಲೆ ಬಂದುಬಿಡುತ್ತೆ. ನೀನು ಫ್ಲೆಕ್ಸಿಬಲ್ ಆಗಿರೋ, ನೀನು ಅದಕ್ಕೂ ಅಡ್ಜಸ್ಟ್ ಆಗೋ, ಇದಕ್ಕೂ ಅಡ್ಜಸ್ಟ್ ಆಗೋ, ಎಲ್ಲದಕ್ಕೂ. ಸೊ ನೀನು ಉಳಿತೀಯ. ಸರ್ವೈವಲ್ ಆಫ್ ಫಿಟ್ಟೆಸ್ಟ್, ನ್ಯಾಚುರಲ್ ಸೆಲೆಕ್ಷನ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಇವೆಲ್ಲ ಥಿಯರಿಗಳು ಉಟ್ಕೊಂಡಿರೋದೆ ಮನುಷ್ಯನ ಉಳಿವಿಗಾಗಿ. ಹಾಗಾಗಿ ಎಲ್ಲರ ಇದೂ ಒಂದೇನೆ. ಈಗ ನಾವು ನಮ್ಮ ದೇಶ ಅಂತ ತಗೊಂಡ್ರೆ ಒಂದೇನೆ, ಒಂದು ಸ್ವಲ್ಪ ವೇರಿಯೇಷನ್ ಇದೆ. ವೇರಿಯೇಷನ್ ವಿತ್ ರೆಫರೆನ್ಸ್ ಟು ಕಲರ್, ಅವ್ರದ್ದು ಹೈಟು, ಇದಕ್ಕೆಲ್ಲ ಬೇರೆ ಬೇರೆ. ಈ ಪಾಲಿಜೆನಿಕ್ ಟ್ರೈಟ್ ಅಂತೀವಿ. ಈ ನಮ್ಮ ಸ್ಕಿನ್ ಕಲರ್ ಇದೆಯಲ್ಲ ಪಾಲಿಜೆನೆಟಿಕ್ ಟ್ರೈಟ್, ನಮ್ಮ ಕೂದಲು ಇದೆಯಲ್ಲ, ಕೂದಲು ಟೆಕ್ಸ್ಚರು, ಆ ಕಲರು, ಇದೆಲ್ಲ ಪಾಲಿಜೆನೆಟಿಕ್ ಟ್ರೈಟ್. ಅಂದರೆ ತುಂಬ ಜೀನ್ಸ್ಗಳು ಸೇರಿ ಆಗಿರೋದು. ಆದರೆ ಮೇಜರ್ ವ್ಯತ್ಯಾಸ ಏನೂ ಇಲ್ಲ ಇಲ್ಲಿ, ಮೇಜರ್ ವ್ಯತ್ಯಾಸನೇ ಇಲ್ಲ. ಇನ್ನು ಇದು ಒಂದು ಜಗತ್ತಿನ ಇದನ್ನು, ಅದಕ್ಕೋಸ್ಕರ ನಾವು ಹೇಳೋದು ಆಫ್ರಿಕದು ಮೈಟೊಕಾಂಡ್ರಿಯಲ್ ಈವ್ ಅಂತಾರೆ, ಮದರ್ ಈವ್. ನಿಮ್ಮ ತಾಯಿ ಎಲ್ಲಿರೋರು, ನಿಮ್ಮ ತಾಯಿ, ನಿಮ್ಮ ತವರು ಮನೆ ಯಾವುದು ಅಂದರೆ ಇಡೀ ಮಾನವ ಕುಲದ್ದು ಆಫ್ರಿಕಾ ಖಂಡ. ಮದರ್ ಈವ್ ಅಂತ ಕರೀತಾರೆ ಅದನ್ನು, ಮೈಟೊಕಾಂಡ್ರಿಯಲ್ DNA ನೋಡಿ. ಹಾಗಾಗಿ ಜಗತ್ತಿನ ಪ್ರತಿಯೊಂದು ದೇಶನೂ ಸಲ್ಯೂಟ್ ಮಾಡಬೇಕು, ನಮಸ್ಕಾರ ಮಾಡಬೇಕು ಆಫ್ರಿಕಕ್ಕೆ. ಏಕೆಂದರೆ ಅಲ್ಲಿಂದನೇ ನಾವು ಹುಟ್ಟು ಬಂದಿರೋದು, ಅಲ್ಲಿಂದ ಬೇರೆ ಬೇರೆ ಕಡೆ ಬಂದು ನಾವು ಎವಲ್ಯೂಷನರಿ ಇದರಲ್ಲಿ ಪಾತ್ವೇಲಿ ಎವಾಲ್ವ್ ಆಗಿ ಮಾಡ್ರನ್ ಮ್ಯಾನ್ ಎಲ್ಲ ಆಗಿರ್ಬೋದು. ಬಟ್ ನೀನು ಮೂಲ ಅಂದರೆ ನೀನು ಮರಿಬಾರ್ದಲ್ವಾ. ಹಾಗಾಗಿ ಅದು, ಮತ್ತು ದೇ ಆರ್ ವೆರಿ ಸ್ಟಡಿ. ಅವರು ಏನು ಹಾರ್ಡ್ ವರ್ಕು, ಏನಿದು ಅಂದರೆ ಆ ಒಂದು ಸ್ಟ್ಯಾಮಿನಾ ಅವರು ಇರೋಂಗೆ ಯಾರಿಗೂ ಇರೋಕ್ಕಾಗೋದಿಲ್ಲ. ಸೊ ದೇ ಆರ್ ವೆರಿ ಗುಡ್. ಹಾಗಾಗಿ ವಿ ಶುಡ್ ರೆಸ್ಪೆಕ್ಟ್ ಆಫ್ರಿಕಾ ಫಸ್ಟ್. ಈಗ ನಮ್ಮ ದೇಶ ಅಂತ ಬಂದಾಗ, ಈಗ ನಮ್ಮಲ್ಲಿ ನಾನು ಬಹಳಷ್ಟು ರಿಸರ್ಚು, ಕೆಲವೊಂದು ಈ ನಮ್ಮ ಜೆನೆಟಿಕ್ ರಿಜಿಸ್ಟ್ರಿ ಅಂತ ಇದೆ, ಅದರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಕಾಸ್ಟು, ಕಮ್ಯುನಿಟಿ, ನ್ಯಾಷನಾಲಿಟಿ, ಈ ಥರದ್ದು ಎಲ್ಲದನ್ನೂ ತಗೊತೀನಿ. ಕಾರಣ ಇನ್ಬ್ರೀಡಿಂಗ್ ಜಾಸ್ತಿ ಇದೆಯಾ ಅನ್ನೋದನ್ನ ಬೇರೆ, ನಂದು ಕಾಂಟೆಕ್ಸ್ಟ್ ಬೇರೆ. ಇದು ನನಗೆ ಯಾವುದು ಕಾಸ್ಟ್ ಕಮ್ಯುನಿಟಿ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ, ಆದರೆ ನನ್ನ ಉದ್ದೇಶ ಬೇರೆ ಇರುತ್ತೆ. ಅಲ್ಲಿ ಇನ್ಬ್ರೀಡಿಂಗ್, ಏಕೆಂದರೆ ಅಲ್ಲಲ್ಲೇ ಮದುವೆ ಆಗ್ತಾರೆ, ಅದರಿಂದ ಕಾಯಿಲೆಗಳೇನಾದ್ರು ಇದೆಯಾ ಇಲ್ವಾ ಅಂತ ನೋಡೋಕ್ಕೋಸ್ಕರ ಬೇರೆ ಕಾಂಟೆಕ್ಸ್ಟಲ್ಲಿ ನಾನು ಅದನ್ನ ನೋಡ್ತೀನಿ. ಆವಾಗ ಒಂದು ಸರ್ವೆ ಮಾಡಬೇಕು ಅಂತ ಅಂದ್ಕೊಂಡೆ, ಮುಸ್ಲಿಮ್ಸು, ಹಿಂದೂ, ಕ್ರಿಶ್ಚಿಯನ್, ಇದರಲ್ಲಿ ನೋಡೋಣ ಅಂದರೆ ನಿಮಗೆ ಕರೆಕ್ಟಾಗಿ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಎಲ್ಲಿ ಸಿಗ್ತಾರೆ? ಎಲ್ಲ ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು. ಅಂದರೆ ಇಲ್ಲಿ ಏನಾಗಿದೆ, ನಾವು ಈಗ ಅವರ ಧರ್ಮ ಬೇರೆ ಇರ್ಬೋದು, ಆಚಾರ ವಿಚಾರ ಬೇರೆ ಇರ್ಬೋದು, ಸಂಪ್ರದಾಯ ಬೇರೆ ಇರ್ಬೋದು, ಎಲ್ಲ ಬೇರೆಯೇ, ಫೈನ್. ಅವ್ರು ಪೂಜಿಸುವ ದೇವರು ಬೇರೆ ಇರ್ಬೋದು, ನಮ್ಮದು ದೇವರು ಬೇರೆ ಇರ್ಬೋದು. ಆದರೆ ಒಂದು ಮಾತ್ರ ಸತ್ಯ, ನೀವು ಒಪ್ಕೊಳ್ಳಿಬೇಡಿ, ದೇ ಆರ್ ಆಲ್ ಇಂಡಿಯನ್ಸ್, ಆ ಎಲ್ಲ ಭಾರತೀಯರು. ನೀವು ಧರ್ಮ ಬೇರೆ, ಆದರೆ ನೀವು ಭಾರತೀಯರು ಅನ್ನೋದು 100ಕ್ಕೆ 100 ಸತ್ಯ. ಅದನ್ನು ಯಾರು ಚಾಲೆಂಜ್ ಮಾಡಲಿ. ಅಂದರೆ ಇಲ್ಲಿ ಹುಟ್ಟಿ ಇಲ್ಲಿವರೇ ನೀವು, ನಿಮ್ಮ DNA ಇಲ್ಲಿದೆ. ನೀವು ಕ್ರಿಶ್ಚಿಯನ್ ಆಗಲಿ, ನಿಮ್ಮ DNA ಇಲ್ಲಿದೆ. ನೀವು ಮುಸ್ಲಿಂ ಆಗಲಿ, ನಿಮ್ಮ DNA ಇಲ್ಲಿದೆ. ಯಾವ ಥರ ಅಂತ ನಾನು ಹೇಳ್ತೀನಿ. ಈಗ ನಮ್ಮ ದೇಶಕ್ಕೆ ಆವಾಗ ಮೊಘಲರು, ಅವರು ಎಲ್ಲರೂ ಬಂದರು, ಫ್ರೆಂಚು, ಡಚ್ಚು, ಪೋರ್ಚುಗೀಸು, ಎಲ್ಲರೂ, ಬ್ರಿಟಿಷ್ ಎಲ್ಲರೂ ಬಂದರು. ಇಂಡಿಯಾ ಒಂದು ಫರ್ಟೈಲ್ ಲ್ಯಾಂಡ್ ಆಗಿತ್ತು, ನಮ್ಮಲ್ಲಿ ಬೇಕಾದಷ್ಟು ಸ್ಪೈಸಸ್ ಇತ್ತು, ಮಸ್ಲಿನ್ ಕ್ಲಾತ್ ಅಂತ ರಿಚ್ ಇದು. ಅದರದ್ದು ಬಗ್ಗೆ ಚೈನಾದ ಒಬ್ಬ ಇವನು ಬರೆದಿದ್ದಾನಲ್ಲ, ನಮ್ಮ ಇದು ಕೃಷ್ಣದೇವರಾಯನ ಕಾಲದಲ್ಲಿ ಮುತ್ತು ರತ್ನಗಳನ್ನೆಲ್ಲ, ಅದೇನೋ ಎಷ್ಟು ಅಂತ ಗೊತ್ತಿಲ್ಲ, ಎಲ್ಲ ಇದರಲ್ಲಿ ತೂಗ್ತಾ ಇದ್ರು, ಸೇರಲ್ಲಿ ಅಳಿತಾ ಇದ್ರು ಅಂತ. ಅಂದರೆ ರಿಚ್ ಅನ್ನೋದು ಗೊತ್ತಾಗಿರೋದ್ರಿಂದ ಎಲ್ಲ ಇಂಡಿಯಾ ಎಲ್ಲಿದೆ ಅಂತ ಕಂಡಿಡ್ದಿರ್ಲಿಲ್ಲ ಯಾರೂ. ಆವಾಗ ವಾಸ್ಕೋಡಿಗಾಮ ಬಂದ ನೋಡಿ. ಹಾಗಾಗಿ ಇಂಡಿಯಾನೇ ಬೇಕಾಗಿತ್ತು ಎಲ್ಲ. ಅಂದರೆ ಕಿವಿಯಿಂದ ಯಾರೋ ಒಬ್ರು ಬಂದೋಗಿರೋರು ಎಲ್ಲರಿಗೂ ಹೇಳೋರು, ಇಂಡಿಯಾ ಅನ್ನೋದು ಸಂಪತ್ಭರಿತವಾಗಿದೆ, ಹಾಗಿದೆ, ಹೀಗಿದೆ ಅಂತ. ಸೊ ಏನಾಯಿತು, ಇದು ಇಸ್ ಒಂದು ಪ್ಲೇಸು, ಎಲ್ಲರಿಗೂ ಅಟ್ರಾಕ್ಟ್ ಆಯಿತು. ಬಂದ್ರಲ್ಲ, ಅವರು ಬರ್ಬೇಕಾದ್ರೆ ಏನು ಮಾಡಿದ್ರು, ರಾಜ ಬಂದ, ಅವನು ದಾಳಿ ಮಾಡ್ಕೊಂಡು ಬರ್ಬೇಕಾದ್ರೆ ಸೈನಿಕರನ್ನೆಲ್ಲ ಕರ್ಕೊಂಬಂದಾಗ ಅವನ ಹೆಂಡತಿ ಮಕ್ಕಳದ್ದು ಏನು ಕರ್ಕೊಂಬಂದಿಲ್ಲ. ರಾಜ ಬಂದವನು, ಅವನು ಸೈನಿಕರು ಬಂದರು, ಇಲ್ಲಿ ಇನ್ವೈಟ್ ಮಾಡಿದ್ರು, ದಂಡೆತ್ತಿದ್ರು. ಆಮೇಲೆ
ಹ್ಯೂಮನ್ ಬೇಸಿಕ್ ಅರ್ಜ್ ಅಂದರೆ ಸೆಕ್ಷುವಲ್ ಅರ್ಜ್, ಲೈಂಗಿಕತೆ ಅನ್ನೋದು ನೀರು, ಆಹಾರ, ಹಿಂಗೆ ಅದೇ ಥರ ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಕಾಂಪೊನೆಂಟು. ಇಲ್ಲಿರೋ ಲೋಕಲ್ ಯಾರಿರ್ತಾರೆ ಹೆಣ್ಣು ಮಕ್ಕಳನ್ನ ಬೈ ಫೋರ್ಸೋ ಹೆಂಗೋ ಅವ್ರ ಇಷ್ಟನೋ ಒಟ್ಟಿನಲ್ಲಿ ಮದುವೆ ಆದರು. ಈಗ ಮೊಘಲ್ಲು ಅಥವಾ ಯಾರು ಪರ್ಷಿಯನ್ನೋ ಅಥವಾ ಆಫ್ರಿಕನ್ನೋ ಅಥವಾ ಪೋರ್ಚುಗೀಸು, ಫ್ರೆಂಚ್ ಯಾರು ಆಗಲಿ, ಈಗ ಅವರು ಬಂದು ಅವರು ನಮ್ಮ ಇಲ್ಲಿಯ ಭಾರತದಲ್ಲಿ ಇರುವಂತಹ ಇಲ್ಲಿ ಯಾರು ನೇಟಿವ್ ಇರ್ತಾರೆ, ನೇಟಿವ್ ಅಂತ ನಾವು ಕನ್ಸಿಡರ್ ಮಾಡೋಣ, ಆ ಹೆಣ್ಣು ಮಗಳ ಮದುವೆ ಅಥವಾ ಒಂದು ಲೈಂಗಿಕತೆಯಿಂದಾಗ ಮಗು ಹುಟ್ಟುತ್ತಲ್ಲ, ಆವಾಗ ತಂದೆಯಿಂದ 50% DNA, ತಾಯಿಯಿಂದ 50% DNA ಬರುತ್ತೆ. ಸೊ ಈ ಮಗುವಿನಲ್ಲಿ ಈ ಫ್ರೆಂಚು, ಡಚ್ಚು, ಹೊರಗಡೆಯಿಂದ ಬಂದಂಥ DNA 50% ಆಯಿತು ಫಸ್ಟ್ ಜನ್ರೇಷನ್. ಸೆಕೆಂಡ್ ಜನ್ರೇಷನ್ನಲ್ಲಿ ಪುನಃ ಅಲ್ಲಿ ಹೊರಗಡೆಯಿಂದ ಬಂದಿಲ್ಲ ಯಾರೂ, ಇಲ್ಲಿ ಆ ಹುಟ್ಟಿದ ಮಗು ಇಲ್ಲಿರೋರ್ನೇ ಪುನಃ ಮದುವೆ ಆಯಿತು. ಆಯಿತಾ? ಆವಾಗ ನಿಮ್ಮ ಹೊರಗಡೆಯಿಂದ ಬಂದಂಥ DNA 25 ಆಯಿತು, 50ರಿಂದ 25 ಆಯಿತು ಎರಡನೇ ಜನ್ರೇಷನು. ಮೂರನೇ ಜನ್ರೇಷನ್ನಲ್ಲಿ 25ರಿಂದ ಅರ್ಧ ಆಯಿತು, ಇದು 12 ಚಿಲ್ಲರೆ ಆಯಿತು. ಆ ಥರ ನೀವು 10 ಜನರೇಷನ್ನ ನೋಡಿದ್ರೆ ಹೊರಗಿನಿಂದ ಬಂದಂಥ DNA ಏನಿದೆ 0.09ಗೆ ಇಳೀತು. ಅಂದರೆ ಆಲ್ಮೋಸ್ಟ್ ನಿಮಗೆ 100 ವರ್ಷಕ್ಕೆ ಇದು 4 ಜನ್ರೇಷನ್ ಆಗುತ್ತೆ. 25 ವರ್ಷ ಒಂದೊಂದು ಜನ್ರೇಷನ್ ಅಂತ ನಾವು ತಗೊಂಡ್ರು, ನಿಮಗೆ 200 ವರ್ಷಕ್ಕೆ 250 ವರ್ಷಕ್ಕೆ ನಿಮಗೆ ಹೊರಗಡೆಯಿಂದ ಬಂದಂಥ DNA ಕಂಪ್ಲೀಟ್ ಎಲಿಮಿನೇಟ್ ಆಗೋಗಿದೆ. ಸೊ ಈಗ ನಿಮ್ಮ ಹತ್ರ ಏನೇ ಇದೆ DNA, ನಾನು ಆ ಧರ್ಮ, ನಾನು ಈ ಧರ್ಮ, ಫ್ರೆಂಚು, ಡಚ್ಚು, ಮೊಘಲು, ಇದು ಏನೇ ಅಂತ ನೀವು ಹೇಳ್ಕೊಬೋದು, ಆಯಿತು ಫೈನ್, ನೀವು ಅದೇ ಧರ್ಮನ ಪಾಲನೆ ಮಾಡಿ, ಅದೇ ಥರ ನೀವು ಏನಾದ್ರು ಮಾಡಿ, ಆದರೆ ನಿಮ್ಮಲ್ಲಿರೋ DNA ನೇಟಿವ್ DNA ಇದು ಈಗೇನಿದೆ ಅದು ಹೊರಗಡೆ ಎಲಿಮಿನೇಟ್ ಆಗೋಯ್ತು. ಅದೇ ಥರ ನಮ್ಮ ಭಾರತೀಯರು ಏನಾದರೂ ಅಲ್ಲಿಗೆ ಹೋಗಿದ್ದೀರೆ 10 ಜನ್ರೇಷನ್ ಆಗಷ್ಟರಲ್ಲಿ ಭಾರತದ ನಮ್ಮದು ನೇಟಿವ್ DNA ನಮ್ಮದು ಏನಿದೆ ಅದು ಹೊರಟೋಗಿರುತ್ತೆ. ಹಾಗಾಗಿ ಈಗ ಅಟ್ ಪ್ರೆಸೆಂಟ್ ನೀವು ಯಾವುದೇ ಧರ್ಮ ಆಗಿರಲಿ, ನೀವೆಲ್ಲ ಗೋಧಿ ಮೈ ಬಣ್ಣ ಇರೋದು, ಸಾಧಾರಣ ಮೈಕಟ್ಟು. ಈ ಕಾರಣ ಏನು ಅಂತಂದರೆ ನೀವೆಲ್ಲ ಕಾಣೋದು ದ್ರವಿಡಿಯನ್ಸ್ ಥರನೇ, ಕಕೇಶಿಯನ್ಸ್ ಅಂದರೆ ನೇಟಿವ್ ಥರ. ಈಗ ಸೌತಲ್ಲಿರೋರೆಲ್ಲ ದ್ರವಿಡಿಯನ್ನೇ, ಹೊರಗಡೆ ಆ ಕಡೆ ನಾರ್ತಲ್ಲಿ ಸ್ವಲ್ಪ ಕಕೇಶಿಯನ್ ಮಿಕ್ಸ್ ಇರುತ್ತೆ ಅದು, ಏಕೆಂದರೆ ಅಲ್ಲಿಂದ ಮೈಗ್ರೇಟ್ ಆಗಿ ಬಂದಿರೋದು. ಹಾಗಾಗಿ ನೀವು ಇಷ್ಟಪಡಿ ಇಲ್ಲ ಬಿಡಿ, ನೀವು ಇಲ್ಲಿಯವರೇ, ಇದನ್ನು ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೋಬೇಕು. ಈಗ ಬೇರೆ ಧರ್ಮದವ್ರನ್ನ ನಾವು ಇಲ್ಲಿರೋರು ಆಕ್ಸೆಪ್ಟ್ ಮಾಡ್ಕೋಬೇಕು, ಏಕೆಂದರೆ ಅಲ್ಲಿ ಇಲ್ಲಿಯವರೇ ಅವರೇನು ಹೊರಗಡೆಯಿಂದ ಬಂದಂತಲ್ಲ, DNA ಹೊರಗಡೆದಲ್ಲ, ಎಲ್ಲ ಇಲ್ಲಿದೆ. ಇಲ್ಲ ಅಂದರೆ ಈಗ ನನ್ನ ಒಂದು ವಿಭಾಗದಲ್ಲೇ ನಮ್ಮಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಿದ್ರು, ಇರಾನ್ ಅವರಿದ್ದರು, ಇಸ್ರೇಲ್ ಅವರಿದ್ದರು, ಬೇರೆ ಬೇರೆ ದೇಶದವರು. ಅವ್ರು ಯಾವ ಥರ ಇದ್ರು ಅಂದರೆ ಅವರು ಹುಡುಗಿರೇ 6 ಅಡಿ ಇರ್ತಾರೆ. ಅವರು ಕಾಂಪ್ಲೆಕ್ಷನ್ನು ನೋಡ್ತು ಅಂದರೆ ನೀವು ಕೆಂಪು ಒಳ್ಳೆ ಸೇಬ್ ಥರ ಇದ್ದಾರೆ ಅವರು. ಆಮೇಲೆ ಅವ್ರ ಹೈಟು, ಫೀಚರ್ಸು ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಲ್ಲಿ ಮುಸ್ಲಿಮ್ಸ್ ಇದ್ದರು, ಕ್ರಿಶ್ಚಿಯನ್ಸ್ ಇದ್ದರು. ಆದರೆ ನಮ್ಮಲ್ಲಿ ಭಾರತದಲ್ಲಿ ಯಾಕಂಗಿಲ್ಲ, ಇರ್ಬೋದು ಎಲ್ಲೋ ಒಬ್ಬೊಬ್ರು ಇದ್ದಾರೆ, ನಾನು ಎಲ್ಲ ಸಾರಾಸಗಟಾಗಿ ಎಲ್ಲ ಕಪ್ಪಗಿದ್ದಾರೆ ಅಂತ ಹೇಳ್ತಾ ಇಲ್ಲ. ಅಪರೂಪಕ್ಕೆ ಎಲ್ಲೋ ಕ್ರಿಶ್ಚಿಯನಲ್ಲೂ ಚೆನ್ನಾಗಿರೋರು ಇದ್ದಾರೆ, ಮುಸ್ಲಿಮಲ್ಲೂ ಚೆನ್ನಾಗಿರೋರು ಇದ್ದಾರೆ. ಇಲ್ಲ ಅಂದರೆ ಸಾಧಾರಣವಾಗಿ ಎಲ್ಲ ಒಂದೇ ಥರ. ನಾವು ಬಟ್ಟೆ ಬದಲಾವಣೆ ಮಾಡ್ಕೊಂಬಿಟ್ರೆ, ಹೇರ್ ಸ್ಟೈಲು ಎಲ್ಲ ಇದು ಮಾಡಿದ್ರೆ, ನಾನು ಹಿಂದೂನೋ, ಮುಸ್ಲಿಮೋ, ಕ್ರಿಶ್ಚಿಯನೋ ಅಥವಾ ಕನ್ನಡಿಗನೋ, ತಮಿಳಿಯನೋ, ನನ್ನ ತುಂಬ ಜನ ಮಲಯಾಳಿ ಅನ್ಕೊಂಡಿದ್ರು. ಉದ್ದ ಜಡೆ ಇತ್ತು ನಂದು ಸ್ವಲ್ಪ, ಆಮೇಲೆ ತಮಿಳಿಯನ್ ಅಂತ ಅನ್ಕೊಂಡಿದ್ರು, ಏಕೆಂದ್ರೆ ತುಂಬ ಟ್ರೆಡಿಷನಲ್ ಆಗಿರ್ತಿದ್ದೆ. ಹಾಗಾಗಿ ನನ್ನ ಧರ್ಮ ಆಗ್ಬೋದು, ನನ್ನ ಜಾತಿ ಆಗ್ಬೋದು, ನನ್ನ ಭಾಷೆ ಆಗ್ಬೋದು, ನಂದು ಯಾವುದು ಅಂತಲೇ ಕಂಡುಹಿಡಿಯೋಕ್ಕಾಗಲ್ಲ. ಕಾರಣ ನಾವೆಲ್ಲ ಒಂದೇ, ನಾವು ಯಾರೂ ಬೇರೆ ಅಲ್ಲ. ಹಾಗಾಗಿ ಆದಷ್ಟು ಇದನ್ನು ನಾವು ಮನ್ಗಂಡು ಕೆಲವೊಂದು ದ್ವೇಷಗಳನ್ನು ಅಥವಾ ಹೇಟ್ ಮಾಡೋದೇ ಆಗಲಿ ಅಥವಾ ಮತ್ತು ಬೇರೆ ಥರ ನೋಡೋದೇ ಆಗಲಿ ಬೇಡ. ಅದು ಈಗ ಆಯಿತು, ನಿಮ್ಮ ಧರ್ಮ ನಿಮಗೆ. ಈಗ ಸಡನ್ನಾಗಿ ಈಗ ನಾನು ಪೂಜೆ ಮಾಡೋದು ಸಾಮಾನ್ಯವಾಗಿ ನಾನು ಶಿವ ಪೂಜೆ, ಏಕೆಂದರೆ ನಾವು ಸುತ್ತೂರು ಅಂದಾಗ ನಾವು ಮಹದೇಶ್ವರ ಬೆಟ್ಟ ಹತ್ರ ಅಲ್ವ, ನಮ್ಗೆ ಮೊದಲಿಂದ ಅದೊಂದು ಶಿವ ಪೂಜೆ ಇರುತ್ತೆ. ನಾನು ಯಾವುದೇ ದೇವಸ್ಥಾನಕ್ಕೆ ಹೋದರೂ, ನಾನು ನಿಮಗೆ ಆಶ್ಚರ್ಯ ಆಗ್ಬೋದು, ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಾನು ಶಿವ ಅಂತಲೇ ಅಂದ್ಕೊಂಡು ಪೂಜೆ ಮಾಡೋದು. ನನಗೆ ಬದಲಾವಣೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನನಗೆ ನನ್ನ ಕಲ್ಚರು, ನನ್ನ ಆಚಾರ ವಿಚಾರ ಇರುತ್ತಲ್ಲ, ಬದಲಾವಣೆ ಮಾಡೋಕ್ಕಾಗೋದೇ ಇಲ್ಲ ನಾನು. ಹಾಗಾಗಿ ನೀವು ಒಂದು ಮುಸ್ಲಿಮ್ ಆಗಿದ್ದರೆ ನಿಮ್ಮ ಪಾಡ ನೀವು ಅದನ್ನ ಮಾಡಿ, ಬದಲಾವಣೆ ಮಾಡ್ಕೋಬೇಡಿ. ಹಿಂದೂ ಆಗಿದ್ದರೆ ಅದನ್ನೇ ಕಂಟಿನ್ಯೂ ಮಾಡಿ, ಏಕೆಂದರೆ ಅದು ಬದಲಾವಣೆ ಈಗ ಆಗಲ್ಲ. ಅದು ಆಲ್ರೆಡಿ ಎಷ್ಟೋ ವರ್ಷಗಳು ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಾಗ ಆಲ್ ಆಫ್ ಅ ಸಡನ್ನು ನಾನು ಆ ಧರ್ಮಕ್ಕೆ ಮತಾಂತರಗಳಾಗ್ತಾರಲ್ಲ, ನಿಜವಾಗ್ಲೂ ಮತಾಂತರ ಆದರೂ ಅವರು ಕೈ ಮುಗಿಬೇಕಾದ್ರೆ ಜೀಸಸ್ ಅಂತ ಹಿಂದೂಗಳು ಮಾಡೋಕ್ಕಾಗಲ್ಲ.
ಜೀಸಸ್ ಅಂತ ಹೇಳಬಹುದು, ಅವನು ಕೃಷ್ಣ ಅಂತಲೇ ಅನ್ಕೊಂತಿರ್ತಾನೆ ಮನಸ್ಸಲ್ಲಿ. ಅಂದರೆ ಅಷ್ಟು ಸುಲಭ ಅಲ್ಲ ನಮ್ಮ ಆಚಾರ ವಿಚಾರ ಎಲ್ಲ. ಅಂದರೆ ಮೇಲ್ನೋಟಕ್ಕೆ ನಾವು ಮತಾಂತರ ಆಗಿರ್ಬೋದು, ಆದರೆ ಅಲ್ಲ. ಆದರೆ ಆಲ್ರೆಡಿ ಅದರಲ್ಲೇ ಬಂದಿರೋರನ್ನ ನೀವು ಸಡನ್ನಾಗಿ ಚೇಂಜ್ ಮಾಡೋಕ್ಕಾಗಲ್ಲ. ಅದೇ ಅದು ಈಗ ಕನ್ವರ್ಟ್ ಆದರೂ ಕೂಡ ಅದು ಒಂದು 2-3 ಜನರೇಷನ್ ಆದಮೇಲೆ ಅವ್ರಿಗೆ ನಮ್ಮ ಇಲ್ಲಿದು ಅವ್ರು ಬರೋಕ್ಕೂ ಆಗಲ್ಲ. ಇದು ಹೆಂಗೆ ಅಂತಂದರೆ, ಈ ಒಂದು 2-3 ಗ್ರೂಪ್ ಇದೆ ಅಂತನ್ನಿ. ಈಗ ಒಂದಷ್ಟು ಪ್ರಾಣಿಗಳು ಅದು ಒಂದು ಟೆರಿಟರಿ ಇರುತ್ತೆ, ಅವು ಇನ್ನೊಂದನ್ನು ಹೆಂಗೆ ಸೇರಿಸಲ್ಲ, ಮತ್ತು ಇನ್ನೊಂದು ಅಲ್ಲಿಗೆ ಬಂದರೆ ಹೊಂದಾಣಿಕೆ ಮಾಡ್ಕೊಳಕ್ಕಾಗಲ್ಲ. ಅದೇ ಥರ ಇದು. ಈಗ ಬೇರೆ ಮತದವರು, ಈಗ ನನ್ನ ಮಗ ಯಾರೋ ಒಂದು ಬೇರೆ ಧರ್ಮದವ್ರನ್ನ ಮದುವೆ ಆಗಿ ಕರ್ಕೊಂಬಂದ ಅಂದರೆ ಆ ಹುಡುಗಿ ಒದ್ದಾಡಬೇಕಾಗುತ್ತೆ ಈ ನಮ್ಮ ಆಚಾರಕ್ಕೆ, ನಮ್ಮ ಇದಕ್ಕೆ. ಅದೇ ಥರ ನಮ್ಮ ಹೆಣ್ಣು ಮಕ್ಕಳು ಬೇರೆ ಧರ್ಮದವ್ರನ್ನ ಆದ್ರೂ ಕಷ್ಟ. ಅವರು ಹಿಂದೂ ಧರ್ಮ ಬಿಡೋಂಗಿಲ್ಲ, ಹಬ್ಬಗಳನ್ನು ಬಿಡೋಂಗಿಲ್ಲ, ಅದನ್ನು ಆಕ್ಸೆಪ್ಟ್ ಮಾಡೋಂಗಿಲ್ಲ. ಸೊ ಈ ಲಾಟ್ ಆಫ್ ಕನ್ಫ್ಯೂಷನ್ ಈ ಪ್ರೀತಿಲಿ ಇವೆಲ್ಲ ಕಾಣೋದಿಲ್ಲ ಅನಿಸುತ್ತೆ. ಬಟ್ ಒಂದು ಪಾಯಿಂಟಲ್ಲಿ ಅದು ಕಷ್ಟ ಆಗುತ್ತದೆ, ಅದನ್ನು ಆಕ್ಸೆಪ್ಟ್ ಇಲ್ದೋ ಅದೋ, ಆ ಮಕ್ಳಿಗೂ ಅಷ್ಟೇ ಇದೋ ಅದೋ. ಆದರೆ ಎಲ್ಲ ಸೇರ್ಕೊಂಡು ಒಂದು ಸೌಹಾರ್ದಯುತವಾಗಿ ಇಲ್ಲ ಮಾಡೋಕ್ಕಾಗದೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆ ದ್ವಂದ್ವ ಇರುತ್ತದೆ ಯಾವತ್ತದನ್ನ ಆಕ್ಸೆಪ್ಟ್ ಮಾಡೋಕ್ಕೆ. ಈಗ ನೋಡಿ, ಇಂಟರ್ ಕಾಸ್ಟಲ್ಲಿ ಮಾಡ್ತಾರಲ್ಲ, ಈಗ ನಾನು ಯಾರೋ ಒಂದು ನನಗೆ ಗೊತ್ತಿಲ್ಲದ ಕಮ್ಯುನಿಟಿಗೆ ಹೋದಾಗ ನನಗೆ ಅಲ್ಲಿ ಎಲ್ಲ ಹೊಸಬ್ರೆ ಇರ್ತಾರೆ, ನನಗೆ ಗೊತ್ತೇ ಇಲ್ಲ ಯಾರು. ಅದೇ ನಮ್ಮ ಒಂದು ಕಮ್ಯುನಿಟಿಯವರಾದರೆ ಓ ನೀವು ಅವರು ರಿಲೇಷನ ಇವ್ರ ರಿಲೇಷನ್ ಅಂದರೆ ಕಂಫರ್ಟಬಲ್ ಝೋನು ನಮಗೆ ಬೇಕು ಅಂತ ಅಂದಾಗ ನಮಗೆ ಅಂದರೆ ನಾವು ಬೇರೆ ಆಗಬಾರ್ದು ಅಂತ ಹೇಳ್ತಿಲ್ಲ. ನಿಮಗೆ ಕಂಫರ್ಟಬಲ್ ಆಗಿ ಒಂದು ಪರ್ಸನ್ ಇದ್ದಾನೆ ಅಂದಾಗ ಅವನದ್ರಲ್ಲಿ ಇದ್ದರೆ ಆಯಿತು. ಆದರೆ ಫೈನಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳೋದು, ಸರ್ವ ಜನಾಂಗದ ಶಾಂತಿಯ ತೋಟ. ಅಲ್ಲಿ ಬೌದ್ಧರು, ಕ್ರೈಸ್ತರು, ಪಾರ್ಸಿಗಳು, ಹಿಂದೂಗಳು, ಮುಸ್ಲಿಮ್ಸು ಎಲ್ಲರನ್ನೂ ಸೇರಿಸ್ತಾರೆ. ಆಲ್ರೆಡಿ ಇಲ್ಲಿ ಬಂದಿದ್ದಾರೆ. ಈ ನೂರಾರು ವರ್ಷಗಳಾಗೋಗಿದೆ, ನೂರಾರು ವರ್ಷಗಳು ಇಲ್ಲೇ ಇದ್ದಾರೆ, ಇಲ್ಲಿ ಕಲ್ಚರ್ಗೆ ಒಕ್ಕೊಂಡಿದ್ದಾರೆ, ಎಲ್ಲ ಆಗೋಗಿದೆ. ನಾವು ಯಾವುದೋ ದೇಶಕ್ಕೆ ಜೈಕಾರ ಹಾಕೋದು ಬೇಡ, ನಾವು ಭಾರತೀಯರು. ನೀವು ಹೇಳಿದ್ದು ತುಂಬ ಕರೆಕ್ಟಾಗಿ ಹೇಳಿ. ಎರಡನೇದೇನೆಂದರೆ, ಎಷ್ಟೋ ಜನ ಈಗ ನಾನು ಇತಿಹಾಸವನ್ನು ನೋಡ್ತಾ ಇದ್ದರೆ 100 ವರ್ಷದ ಹಿಂದೆಯೇ ಅವರು ಬೇರೆ ಬೇರೆ ರಿಲಿಜನ್ ಮದುವೆ ಆಗಿದ್ದಾರೆ, ನ್ಯಾಷನಲ್ಸ್ ಮದುವೆ ಆಗಿದ್ದಾರೆ. ಈಗ ಒಂದು ಯಾವುದೋ ಲಿಂಕ್ಡ್ಇನ್ನಲ್ಲಿ ಯಾರೋ ಫ್ರೆಂಡ್ ಆದರೆ ಅವ್ರ ತಂದೆ ಈಜಿಪ್ಷಿಯನ್ನು, ತಾಯಿ ಅಮೆರಿಕನ್ನು, ಆಮೇಲೆ ಅವ್ರ ತಂದೆ ತಂದೆ ತಾಯಿ ಇರೋದಲ್ಲ ಅವ್ರು ಯಾವುದೋ ದೇಶದವ್ರು ಇಬ್ಬರು. ಸೊ ಹೀಗಾಗಿ ಇವ್ರು ಯಾವ ಧರ್ಮ ಯಾವ ನ್ಯಾಷನಲ್ಲು ಅಂತಂದರೆ ಅವ್ರು ಅರ್ಧ ಅದು ಅರ್ಧ ಇದು ಹಾಗೆ. ಸೊ ಹಾಗೆ ಸುಮಾರು ಜನ ಹಂಗಾಗಿದ್ದಾರೆ. ಸೊ ಅದು ಒಂದು ರೀತಿ ಒಳ್ಳೆಯದೇ ಅನಿಸುತ್ತೆ ನನಗೆ. ಅಂದರೆ ಅಗೇನ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಅಕ್ಸೆಪ್ಟ್ ಇಟ್, ಸೊ ಟು ಅಡ್ಜಸ್ಟ್ ಇಟ್. ಬಟ್ ಸರ್ಟನ್ಲಿ ಏನು ಗೊತ್ತಾ, ಆ ಒಂದು ಮೂಲಭೂತವಾದ ಇದೆಯಲ್ಲ ಅದು ಹೋಗುತ್ತೆ ನನ್ನ ಪ್ರಕಾರ. ಅದು ಹೋಗುತ್ತೆ. ಎಲ್ಲದಕ್ಕಿಂತ ಎಲ್ಲ ಜಾತಿ ಧರ್ಮಕ್ಕಿಂತ ಮನುಷ್ಯತ್ವ ಅನ್ನೋದು ಭಾಳ ಮುಖ್ಯ. ಈ ಕಾರಣ ಏನಂತಂದರೆ ನಾವು ಎಲ್ಲ ಥರದವ್ರನ್ನೂ ನೋಡಿದ್ದೀವಿ. ನಮ್ಮ ಜೊತೆ ಎಲ್ಲ ಸ್ಟೂಡೆಂಟ್ಸು ಇದ್ದರು, ಫ್ರೆಂಡ್ಸ್ ಇದ್ದರು. ಯಾವತ್ತೂ ಏನೂ ಅನ್ನಿಸ್ತಾ ಇರಲಿಲ್ಲ. ಅವರು ತಂದಿರೋದನ್ನ ನಾವು ಶೇರ್ ಮಾಡ್ಕೊತಿದ್ವು, ನಮ್ಮದು ಅವ್ರಿಗೆ ಕೊಡ್ತಿದ್ವು, ಎಲ್ಲ ಥರ ಏನೂ ಅನ್ಸೋದೇ ಇಲ್ಲ. ಅದು ಇತ್ತೀಚೆಗೆ ಎಲ್ಲ ಒಂದು ಕಡೆ ಏನೋ ಹೇಳಿದಾಗ ಅನಿಸುತ್ತೆ, ಆದರೆ ಅದು ಅಲ್ಲ ಮನುಷ್ಯತ್ವ ಅನ್ನೋದು. ಈ ಕೋವಿಡ್ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಯಾವ ಮನುಷ್ಯನಿಗೆ ಎಲ್ಲ ಚೆನ್ನಾಗಿದ್ದಾಗ ಧರ್ಮ ಜಾತಿ ಇದು ಎಲ್ಲ ಬರುತ್ತೆ, ಸಾಯ ಅಂತ ಸ್ಥಿತಿಲಿ ಅವನಿಗೆ ಯಾವುದು ಬರಲ್ಲ, ಆಗ ಮಾನವ ಆಗ್ಬಿಡ್ತಾನೆ ಅವನು. ಕೋವಿಡ್ ಟೈಮಲ್ಲಿ ಮಂದಿರಗಳು ಬಂದಿದ್ದು, ಮಸ್ಜಿದ್ಗಳು ಬಂದಿದ್ದು, ಚರ್ಚ್ಗಳು ಬಂದಿದ್ದು. ಅವಾಗ ದೇವಸ್ಥಾನ ಯಾವುದು ಅಂದರೆ ಬರೀ ಹಾಸ್ಪಿಟಲ್ ಅಷ್ಟೇನೆ. ಆಮೇಲೆ ನೋಡಿ, ಈಗ ಒಂದು ನ್ಯಾಚುರಲ್ ಕೆಲಾಮಿಟಿ ಆಯಿತು, ವಾಲ್ಕೆನೋ ಆಯಿತು ಅಥವಾ ಸುನಾಮಿ ಬಂತು, ಅಲ್ಲಿ ಯಾವ ಮಂದಿರ ಮಸೀದಿ ಪ್ರಕೃತಿಗೆ ಮನುಷ್ಯನೂ ಇರುವೆ ಅಷ್ಟೇನೆ. ಇರುವೆನೂ ಮುಖ್ಯ ಪ್ರಕೃತಿಗೆ, ಮನುಷ್ಯನೇನು ದೊಡ್ಡ ಇವನು ಅಂತಲ್ಲ. ಈ ಸಕಾಲ ಜೀವಿಗಳು ಒಂದೇನ ಥರನೇ ಪ್ರಕೃತಿಯ ಇದರಲ್ಲಿ. ಅದು ಯಾವುದೂ ನಿನ್ನ ಮನುಷ್ಯ ನಿನ್ನ ನಾನು ಪಾರು ಮಾಡ್ತೀನಿ ಅದು ಇರುವೆ ಅಥವಾ ಆನೆ ಇಲ್ಲ, ಕೊಚ್ಕೊಂಡು ಹೋದರೆ ಎಲ್ಲ ಓದಂಗೆ. ಯಾವ ಧರ್ಮನೂ ಇಲ್ಲ, ಜಾತಿನೂ ಇಲ್ಲ. ಆರ್ಗನ್ ಡೊನೇಷನ್ನು ಎಷ್ಟು ಜನದ್ದು ಯಾವ ಧರ್ಮ ಜಾತಿ ಅಂತ ಆರ್ಗನ್ ಡೊನೇಷನಲ್ಲಿ ನೋಡ್ತೀವ, ಐ ಡೊನೇಷನಲ್ಲಿ ನೋಡ್ತೀವ, ಬ್ಲಡ್ ಡೊನೇಷನಲ್ಲಿ ನೋಡ್ತೀವ, ಡಾಕ್ಟ್ರು ಅದರಲ್ಲೂ ಭಾಳ ಮುಖ್ಯ. ಅದು ಒಳ್ಳೆ ಡಾಕ್ಟ್ರು ಅವ್ನು ಯಾರು ಆಗಿರಲಿ ಎಲ್ಲ ಹೋಗ್ತೀವಿ. ಅಂದರೆ ಇಲ್ಲಿ ಮನುಷ್ಯಂದು ಹೆಂಗೆ ಅಂದರೆ ಯಾವುದಕ್ಕೆ ಬೇಕು ಅದಕ್ಕೆ ಮಾತ್ರ ಜಾತಿ ಧರ್ಮ, ಯಾವುದಕ್ಕೆ ಬೇಡ. ಅಂದರೆ ಅಲ್ಲಿ ನಮ್ಮ ಮೈಂಡ್ ಸೆಟ್ ಅಂದರೆ ಅವಶ್ಯಕತೆ ಇದ್ದಾಗ ನಮ್ಗೆ ಹೆಂಗೆ ಬೇಕೋ ಹಂಗೆ ನಾವು ಇದು ಮಾಡ್ತೀವಿ, ಅದು ಬೇಡ. ಆದರೆ ಮಾನವೀಯತೆ ಅನ್ನೋದು ಎಲ್ಲ ಹೇಳ್ತಾರಲ್ಲ, ಕುವೆಂಪು ಅದನ್ನು ಹೇಳೋದು, ವಿಶ್ವ ಮಾನವ. ಅದು ನಿಮಗೆ ಆ ಕಾನ್ಸೆಪ್ಟ್ ಯಾವಾಗ ಬರುತ್ತೆ ಅಂತಂದರೆ ನೀವು ಜಾಸ್ತಿ ಓದ್ತಾ ನಿಮಗೆ ಒಂದು ನಿಮ್ಮ ನಾಲೆಡ್ಜ್ ಜಾಸ್ತಿ ಆದಾಗ ನಿಮ್ಗೆ ಗೊತ್ತಾಗೋಗುತ್ತದೆ ಎಲ್ಲದೂ ಒಂದೇ, ಇಡೀ ಜಗತ್ತೇನೆ ಅಲ್ಲಿ ನಾನು ಒಂದು ಇದು ಅನ್ನೋದು. ಆಫ್ರಿಕಾ ಅದನ್ನ ನಾವು ರೆಸ್ಪೆಕ್ಟ್ ಮಾಡೋಣ, ಚಿಂಪ್ಯಾನ್ಸಿ ನಮ್ಮ ಮೂಲ ಪುರುಷ, ಇದೆಲ್ಲ ಗೊತ್ತಾದರೆ ನಾವು ನಿಜವಾಗ್ಲೂ ಒಂದು ಸೌಹಾರ್ದಯುತವಾಗಿ ಜೀವನ ನಡೆಸ್ಬೋದು. ನಾನು ನಿಮ್ಮ ಇದನ್ನ ಬಿಡಿ ಅಂತ ಯಾರಿಗೂ ಹೇಳಲ್ಲ, ನಿಮ್ಮದನ್ನ ನೀವು ಮಾಡಿ. ಆದರೆ ಬೇರೆಯವ್ರನ್ನ ನಾವು ದ್ವೇಷ ಮಾಡ್ಕೊಂಡು ಇದು ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಈ ದ್ವೇಷ ಮಾಡಿದಷ್ಟು ನಮ್ಮ ಗುಡ್ ಹಾರ್ಮೋನ್ಸ್ ಹಾಳಾಗಿ ನಮ್ಮ ಕಾರ್ಟಿಸಾಲ್ ಜಾಸ್ತಿಯಾಗಿ ಅನ್ನೆಸೆಸರಿ ಆಂಗ್ಸೈಟಿ, ಅನ್ನೆಸೆಸರಿ ಇದೆಲ್ಲ ಏನಕ್ಕೆ ಅಂದರೆ ಇಟ್ಸ್ ಆಲ್ ಇನ್ ದ ಗೇಮ್ ಆಫ್ ಪಾಲಿಟಿಕ್ಸ್ ಅಂತ ಅನ್ಬೋದು.
ಪೊಲಿಟಿಕ್ಸಲ್ಲಿ ಹಂಗೆ ನಾನು ಏನೋ ಒಂದು ಚೇರ್ ಬೇಕು ನನಗೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನಾನು ಅಟ್ ದ ಎಂಡ್ ಆಫ್ ದ ಡೇ ನನಗೆ ಬೇಕಾಗಿರೋದು ಅಧಿಕಾರ. ಸೊ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಆದರೆ ನಾವೊಂದು ಸ್ವಲ್ಪ ಯೋಚನೆ ಮಾಡೋ ಇದರಲ್ಲಿ ಇರಬೇಕು. ಆದರೆ ಎಲ್ಲರೂ ಒಂದು ಏನು ತಿಳ್ಕೊಬೇಕು ಅಂತಂದರೆ ನಾನು ಭಾರತೀಯರು ಅಂತ ತಿಳ್ಕೊಬೇಕು. ನಾನು ಬೇರೆ ಯಾವುದೋ ಧರ್ಮ ನಾನು ಯಾರಿಗೋ ಸಪೋರ್ಟ್ ಮಾಡ್ತೀನಿ ಖಂಡಿತ ಅಲ್ಲ. ಅವರು ನಿಮ್ಮನ್ನ ಆಕ್ಸೆಪ್ಟ್ ಮಾಡಲ್ಲ. ಅವ್ರಿಗೆ ಗೊತ್ತು ನೀನು DNA ಇಲ್ಲಿದು ಅಂತ. ಸೊ ದೇ ನೆವರ್ ಆಕ್ಸೆಪ್ಟ್. ಈಗ ಇಂಡಿಯನ್ಸ್ ನಾವು ಅಲ್ಲಿ ಹೋದಾಗ ಅವ್ರನ್ನ ಯಾರು ನೀವು ಕ್ರಿಶ್ಚಿಯನ್ನು ನೀವು ಇದು ಅಂತ ಆಕ್ಸೆಪ್ಟ್ ಮಾಡಲ್ಲ. ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಏನು ಅಂದರೆ ನೀವು ಭಾರತದವರೇ, ನೀವು ಅಲ್ಲಿದೆ DNA ಅಂತ ಗೊತ್ತು ಅವ್ರಿಗೆ. ಸೊ ಅದೊಂದು ನಮ್ಮ ಮೈಂಡಲ್ಲಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ಎಲ್ಲರೂ ಚೆನ್ನಾಗಿರ್ಬೋದು. ನಾನು ಇತ್ತೀಚೆಗೆ ಅದೇ ಸೇಪಿಯನ್ಸ್ ಓದ್ತಿರ್ಬೇಕಾದ್ರೆ ಅದರಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಚಾರ ಬಂತು. ಈ ಸಂಘಜೀವಿ ಮನುಷ್ಯ ಯಾವಾಗಾದ ಅಂತ ಅನ್ನೋದ್ರ ಬಗ್ಗೆ ಅವ್ರು ಬರಿತಾ ಮನುಷ್ಯ ಯಾವಾಗ ನೀವು ಹೇಳಿದ್ರಲ್ಲ ಆ ನಾಲ್ಕು ಕಾಲಿಂದ ಬೈಪಿಡಲ್ ಆಗ್ತಾನೆ. ಆಮೇಲೆ ಇನ್ನೊಂದು ಬಂತು, ಎಲ್ಲ ಜೀವಿಗಳಲ್ಲೂ ಕೂಡ ಮಗು ಹುಟ್ಟಿದ ತಕ್ಷಣ ಇಂಡಿಪೆಂಡೆಂಟ್ ಆಗಿ ಬದುಕುತ್ತೆ. ಮನುಷ್ಯ ಜೀವಿ ಇದೆಯಲ್ಲ ಅದು ಪ್ರೀಮ್ಯಾಚೂರ್ ಬೇಬಿ. 9 ತಿಂಗಳ ಹುಟ್ಟಿದ್ರು ಕೂಡ ಅದು ಪ್ರೀಮ್ಯಾಚೂರೇ ಅಂತ ಅವ್ರ ಲೇಖಕರು ಹೇಳ್ತಾರೆ. ಯಾಕೆಂದ್ರೆ ಒಂದು ಜಿಂಕೆ ಮರಿ ಹುಟ್ಟಿದ ತಕ್ಷಣ ಅದು ತನ್ನ ಕಾಲ ಮೇಲೆ ನಿಂತ್ಕೊಂಡು ಶುರು ಮಾಡ್ಕೊಂಡ್ಬಿಡುತ್ತೆ. ಅದು ಒಂದು ಯಾವುದೋ ಇನ್ನೊಂದು ಹುಲಿ ಮರಿ ಹುಟ್ಟಿದ್ರು ಕೂಡ ಅದು ಇಂಡಿಪೆಂಡೆಂಟ್ ಆಗಿ ಬದುಕಕ್ಕೆ ಟ್ರೈ ಮಾಡುತ್ತೆ. ಬಟ್ ಮನುಷ್ಯನ ಮಗುವಿಗೆ ಎಷ್ಟು ಕಾಳಜಿ ಬೇಕು ಅಂದರೆ ಎಷ್ಟು ವರ್ಷಗಳ ಕಾಲ, 4-5 ವರ್ಷಗಳ ಕಾಲ ಕಾಳಜಿ ಬೇಕು. ಸೊ ಯಾಕೆ ಹಿಂಗಾಯಿತು, ಬೇರೆ ಪ್ರಾಣಿಗಳಲ್ಲಿ ಇರದಂಥದ್ದು ಯಾಕೆ ಮನುಷ್ಯನಿಗೆ ಈಗ ಬೇಕಾಯಿತು ಅನ್ನೋದ್ರ ಬಗ್ಗೆ ಅವರು ಬರೆದಿದ್ದಾರೆ. ಅವ್ರು ಸಂಶೋಧನೆ ಮಾಡಿ ಯಾವಾಗ 4 ಕಾಲಲ್ಲಿತ್ತೋ ಆವಾಗ ಅದು ಮಗು ಸಂಪೂರ್ಣವಾಗಿ ಬೆಳೆದು ಹೊರಗಡೆ ಬರ್ತಿತ್ತಂತೆ. ಯಾವಾಗ ಮನುಷ್ಯ 2 ಕಾಲಲ್ಲಿ ನಿಲ್ಲಕ್ಕೆ ಶುರು ಮಾಡಿದ್ನೋ ಆವಾಗ ಅದು ಪ್ರೀಮೆಚ್ಯೂರ್ ಬೇಬಿ ಹೊರಗಡೆ ಬರೋಕ್ಕೆ ಶುರು ಮಾಡ್ತಂತೆ. ಓಕೆ, ಅಂದರೆ ಪ್ರೀಮೆಚ್ಯೂರ್ ಅಂದರೆ ಈಗಿರೋದು ಈ 9 ತಿಂಗಳು 9 ದಿವಸ ಅದೇ ಪ್ರೀಮೆಚ್ಯೂರ್ ಅಂತ. ಆಮೇಲೆ ಅದರಿಂದ ಏನು ಚೇಂಜ್ ಆಯಿತು ಅಂತಂದರೆ ಮನುಷ್ಯನ ಸ್ವಭಾವದಲ್ಲಿ ಬದಲಾವಣೆ ಆಯ್ತಂತೆ. ಹುಲಿ ತನ್ನ ಮರಿನ ಹಾಕಿದಾಗ ಇನ್ನೊಂದಷ್ಟು ಹೆಣ್ಣು ಹುಲಿಗಳು ಬಂದು ಏನು ಆರೈಕೆ ಮಾಡಲ್ಲ. ಆದರೆ ಮನುಷ್ಯ ತನ್ನ ಮಗು ಹಾಕಿದ ತಕ್ಷಣ ಅಲ್ಲಿ ಉಳಿದ ಏನು ಪ್ರಾಣಿಗಳಿದ್ದು ಮನುಷ್ಯ ಪ್ರಾಣಿಗಳಿದ್ವು ಅವು ಗೊತ್ತಾಯಿತು ಈ ಹುಡುಗಿ ಈ ಹೆಂಗಸು ಶಿ ಕೆನಾಟ್ ಟೇಕ್ ಕೇರ್ ಆಫ್ ಹರ್ಸೆಲ್ಫ್. ಅವಾಗ ಅಲ್ಲಿ ಉಳಿಯಕ್ಕೆ ಶುರು ಮಾಡಿದ್ರಂತೆ. ಮಗು ಹುಟ್ಟಿದ ಮೇಲೆ ಒಂದೇ ಕಡೆ ಉಳಿಯಕ್ಕೆ ಶುರು ಮಾಡಿದ್ರಂತೆ. ಆಮೇಲೆ ಇನ್ನೊಂದಷ್ಟು ಹೆಣ್ಣು ಚಿಂಪಾಂಜಿಗಳು ಹೆಣ್ಣಿನ ಸೇಪಿಯನ್ಸ್ ಎಲ್ಲ ಬಂದು ಆರೈಕೆ ಮಾಡಕ್ ಶುರು ಮಾಡಿದ್ರಂತೆ. ಬಾಣಂತನ ಬಂದು ಅಲ್ಲಿಂದ. ಸೊ ಹಿಂಗಾಗಿ ಅಲ್ಲಿ ಉಳ್ಕೊಳಕ್ ಶುರು ಮಾಡಿದ್ರಂತೆ. ಒಂದೇ ಕಡೆ ಉಳಿಬೇಕಾಯ್ತು. ಗುಂಪುಗಳು ಸೋಷಿಯಲೈಸೇಷನ್ ಅನ್ನೋದು ಶುರು ಆಗಿದೆ ಅಲ್ಲಿಂದ ಅಂತ. ಸೊ ಥ್ಯಾಂಕ್ ಯು ಮೇಡಮ್, ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರಿಗೆ ಧನ್ಯವಾದ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಗಳೇನಾದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.